ಲೋಕಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಯ ಭರಾಟೆ ಆರಂಭ ಆಗಿದೆ. 7 ಹಂತಗಳ ಉಮೇದುವಾರಿಕೆಯಲ್ಲಿ ಹಲವು ಏರಿಳಿತಗಳು ಕಂಡು ಬರ್ತಾ ಇದೆ. ಮತಬೇಟೆ ಕೂಡ ರಾಜಕೀಯ ಪಕ್ಷಗಳಿಂದ ಜೋರಾಗಿ ಸಾಗಿದೆ. ಈ ಹಂತದಲ್ಲಿ ಸೂಕ್ತ ಅಭ್ಯರ್ಥಿಗಳ ಆಯ್ಕೆಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಜವಾಬ್ದಾರಿಯುತ ಮಾಧ್ಯಮವಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಕ್ಷೇತ್ರ ಪರೀಕ್ಷೆ ಕೂಡ ಆರಂಭ ಆಗಿದೆ. ಸಂಸತ್ ಕ್ಷೇತ್ರದಲ್ಲಿ ಕಾಡ್ತಾ ಇರುವಂಥ ಸಮಸ್ಯೆಗಳು ಯಾವುವು, ಹಿಂದೆ ಗೆದ್ದಿರುವಂಥ ಪಕ್ಷ ಯಾವುದು, ಮತ್ತು ಅಲ್ಲಿ ನಾಯಕರ ಸಾಧನೆ ಏನು, ಜಾತಿವಾರು ಶಕ್ತಿ ಹೇಗೆ ಪ್ರಭಾವವನ್ನು ಚುನಾವಣೆಯಲ್ಲಿ ಬೀರುತ್ತೆ, ನಿರ್ಣಾಯಕ ಸಾಮಾಜಿಕ ಅಂಶಗಳು, ಕ್ಷೇತ್ರದ ಭೌಗೋಳಿಕ ಹಿನ್ನೆಲೆ ಹೇಗಿದೆ, ಅಭ್ಯರ್ಥಿಗಳ ಗೆಲುವಿಗೆ ಮತದಾರನ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವುವು, ಇದೆಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಕಾರ್ಯಕ್ರಮವೇ ಕ್ಷೇತ್ರ ಪರೀಕ್ಷೆಯ. ನಾನು ಸಂಪತ್ ವಂಡಾರು. ತೆಂಗು ಕಂಗಿನ ನಾಡು ಅಂತ ತುಮಕೂರು ಲೋಕಸಭಾ ಕ್ಷೇತ್ರ ಕರೆಸಿಕೊಳ್ಳುತ್ತೆ. ತುಮಕೂರು ಲೋಕ ಅಖಾಡ ಹೈ ವೋಲ್ಟೇಜ್ ರಣಕಣವಾಗಿ ಮಾರ್ಪಟ್ಟಿದೆ. ಬಿಜೆಪಿಯಿಂದ ಮಾಜಿ ಸಚಿವ ವಿ ಸೋಮಣ್ಣ ಕಣದಲ್ಲಿದ್ದಾರೆ. ಹಾಗೆಯೇ ಇವರಿಗೆ ಎದುರಾಳಿಯಾಗಿ ಮಾಜಿ ಸಂಸದರಾಗಿರುವಂಥ ಮುದ್ದ ಹನುಮೇಗೌಡ ಅವರು ಕಾಂಗ್ರೆಸ್ನಿಂದ ಕಣದಲ್ಲಿರೋರು. ಅಖಾಡದಲ್ಲಿ ಇಬ್ಬರು ನಾಯಕರು ಕೂಡ ತೊಡೆ ತಟ್ಟಿ ನಿಂತಿದ್ದಾರೆ. ಬಿಜೆಪಿಯ ವಿ ಸೋಮಣ್ಣ ಸ್ಪರ್ಧೆಗೆ ಮಾಜಿ ಸಚಿವ ಮಾಧುಸ್ವಾಮಿಯವರು ವಿರೋಧವನ್ನು ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಇಲ್ಲಿ ಒಳಏಟಿನ ಭಯ ಕೂಡ ಕಂಡು ಬರ್ತಾ ಇದೆ. ಕಾಂಗ್ರೆಸ್ನ ಮುದ್ದ ಹನುಮೇಗೌಡರಿಗೆ ಮತ್ತೆ ಕಾಂಗ್ರೆಸ್ಗೆ ಬಂದಿರೋ ಕಾರಣಕ್ಕಾಗಿ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ರು ಅವರು ಮತ್ತೆ ಬಿಜೆಪಿಗೆ ಹೋಗ್ತಾರೆ. ಬಿಜೆಪಿ ಬಿಟ್ಟು ವಾಪಸ್ ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಂದಿದ್ದಾರೆ. ಇವರಿಗೂ ಕೂಡ ಒಳಗೇಟು ಬೀಳುವಂತ ಚಾನ್ಸಸ್ ಇದೆಯಾ? ತುಮಕೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ನಿಮಗೆಷ್ಟು ಗೊತ್ತು? ಕ್ಷೇತ್ರ ಉಗಮದಿಂದ ಇಲ್ಲಿವರೆಗೆ ಗೆದ್ದವರು ಯಾರು? ಎಲ್ಲ ಪ್ರಶ್ನೆಗಳೇನಿದೆ ಇದೆಲ್ಲವಕ್ಕೂ ಕೂಡ ಉತ್ತರವನ್ನ ಈ ಸಂಚಿಕೆಯಲ್ಲಿ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಇರುವಂತಹ ಘಟಾನುಘಟಿ ನಾಯಕರು, ಈ ಬಾರಿ ಲೋಕಸಭೆ ಚುನಾವಣೆ ಅಖಾಡದಲ್ಲಿರುವಂತಹ ಘಟಾನುಘಟಿ ನಾಯಕರು ಕಾಂಗ್ರೆಸ್ ಪಕ್ಷದಿಂದ ಮುದ್ದ ಹನುಮೇಗೌಡರು ಕಣದಲ್ಲಿದ್ದರೆ, ಬಿಜೆಪಿ ಇಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಕಣದಲ್ಲಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಡ್ತಾ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಈ ಸಂಚಿಕೆಯಲ್ಲಿ 1 ಗಂಟೆಗಳ ಕಾಲ ನಿಮಗೆ ವಿಸ್ತೃತವಾದಂಥ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಕೆಬಿ ಇವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಸಾಕಷ್ಟು ಚರ್ಚೆಗಳು ಈ ತುಮಕೂರು ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗ್ತಾ ಇವೆ. ಒಂದು ಕಡೆಯಲ್ಲಿ ಬಿಜೆಪಿಯವರಿಗೆ ಅಲ್ಲಿನ ನಾಯಕರು ಒಳಏಟನ್ನು ನೀಡ್ತಾರೆ ಎನ್ನುವಂಥ ಪ್ರಶ್ನೆ. ಹಾಗೆಯೇ ಕಾಂಗ್ರೆಸ್ಗೂ ಕೂಡ ಈಸಿಯಾಗಿ ಹೋಗ್ಬಹುದಾ, ಈಸಿಯಾಗಿ ಚುನಾವಣೆಯನ್ನು ಎದುರಿಸಬಹುದಾ? ಹಾಗಿಲ್ಲ. ಯಾಕಂತ ಹೇಳಿದ್ರೆ ಮುದ್ದ ಹನುಮೇಗೌಡರು ಈ ಹಿಂದೆ ಬಿಜೆಪಿಯಲ್ಲಿದ್ದವರು, ಅದಕ್ಕಿಂತ ಮುಂಚಿತವಾಗಿ ಅವರು ಕಾಂಗ್ರೆಸ್ನಲ್ಲಿದ್ದರು. ಕಾಂಗ್ರೆಸ್ನಿಂದ ಬಿಜೆಪಿಯಿಂದ ಸದ್ಯ ಕಾಂಗ್ರೆಸ್ಗೆ ಬಂದಿದ್ದಾರೆ. ಒಳಏಟಿನ ಭಯವೂ ಕೂಡ ಅವರಿಗೂ ಕಾಡ್ತಾ ಇದೆ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರದ ಪರಿಚಯವನ್ನ ನಾವು ನಿಮಗೆ ಮಾಡಿಕೊಡ್ತೀವಿ. ಅಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ, ಹಾಗೆಯೇ ಅಲ್ಲಿ ಯಾರೆಲ್ಲ ಶಾಸಕರಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಹೋಗೋದಾದ ಕ್ಷೇತ್ರವಾರು ಪರಿಚಯವನ್ನು ಗಮನಿಸ್ತಾ ಇದ್ದೀರಿ. ಸಂಸತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ, ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ತುಮಕೂರು ನಗರ ವ್ಯಾಪ್ತಿಯ 37 ವಾರ್ಡ್, ಇಲ್ಲಿ ಬಿಜೆಪಿಯ MLA ಇದ್ದಾರೆ ಜ್ಯೋತಿ ಗಣೇಶ್. ತುಮಕೂರು ಗ್ರಾಮಾಂತರ, ಇದಕ್ಕೆ ತುಮಕೂರು ತಾಲೂಕು ಒಳಪಡುತ್ತೆ, ಸುರೇಶ್ ಗೌಡ ಬಿಜೆಪಿಯ ಶಾಸಕರಿದ್ದಾರೆ. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಕಾಂಗ್ರೆಸ್ನ ಶಾಸಕರು. ತುರುವೇಕೆರೆ ತಾಲೂಕು ಕೂಡ ಇದಕ್ಕೆ ಒಳಪಡುತ್ತೆ. ಇಲ್ಲಿ ಗಮನಿಸೋದಾದ್ರೆ ತುರುವೇಕೆರೆಯಲ್ಲಿ JDSನ ಶಾಸಕರಿದ್ದಾರೆ, MT ಕೃಷ್ಣಪ್ಪ JDSನವರು. ಹಾಗೆಯೇ ತಿಪ್ಟೂರು ವಿಚಾರಕ್ಕೆ ಬರೋದಾದ್ರೆ ನೀವೇನು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ, ತುರುವೇಕೆರೆಯಲ್ಲಿ MT ಕೃಷ್ಣಪ್ಪ ಇದ್ದಾರೆ, JDS ಪಕ್ಷದ ಶಾಸಕರಿಬ್ರು. ಹಾಗೆಯೇ ಮುಂದಿನ ಕ್ಷೇತ್ರ ತಿಪ್ಟೂರಿನಲ್ಲಿ ಯಾರು MLA ಗಮನಿಸ್ತಾ ಹೋಗೋದಾದ್ರೆ ಈ ತಿಪ್ಟೂರು ಕ್ಷೇತ್ರದ ವ್ಯಾಪ್ತಿಗೆ ತಿಪ್ಟೂರು ತಾಲೂಕು ಬರುತ್ತೆ. ಕೆ ಷಡಾಕ್ಷರಿ ಕಾಂಗ್ರೆಸ್ನವರು. ಷಡಕ್ಷರಿಯವರು ಕಾಂಗ್ರೆಸ್ ಪಕ್ಷದ ಶಾಸಕರು.
ಇನ್ನೊಂದು ಕಡೆಯಲ್ಲಿ ಚಿಕ್ಕನಾಯಕನಹಳ್ಳಿ ವಿಚಾರಕ್ಕೆ ಬರುವುದಾದರೆ ಚಿಕ್ಕನಾಯಕನಹಳ್ಳಿಯಲ್ಲಿ JDSನ ಶಾಸಕರಿದ್ದಾರೆ ಸುರೇಶ್ ಬಾಬು. ಇಲ್ಲಿನ ಮತದಾರರು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಹಾಗೆಯೇ ಕೊರಟಗೆರೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ ಗೃಹ ಸಚಿವರು, ಮಧುಗಿರಿಯಲ್ಲಿ KN ರಾಜಣ್ಣ ಇದ್ದಾರೆ. ಇಬ್ಬರು ಪ್ರಭಾವಿ ಸಚಿವರನ್ನ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೋಡಬಹುದು. ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ಪಕ್ಷದಿಂದ, ಮಧುಗಿರಿಯಲ್ಲಿ KN ರಾಜಣ್ಣ ಇದ್ದಾರೆ. ಇಬ್ಬರು ಕೂಡ ಪ್ರಭಾವಿಗಳು. ಶತಾಯಗತಾಯ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಈ ಬಾರಿ ಗೆಲ್ಲಬೇಕು ಎನ್ನುವಂತಹ ಲೆಕ್ಕಾಚಾರವನ್ನ ಇವರಿಬ್ಬರು ಕೂಡ ಹಾಕೊಂಡಿದ್ದಾರೆ. ಎಸ್, ನಾನಾಗಲೇ ಹೇಳ್ತಾ ಇದ್ದೆ, ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಷ್ಟೆಲ್ಲ ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ, ಅಲ್ಲಿ ಯಾರ ಪ್ರಾಬಲ್ಯ ಇದೆ, ಯಾವ ಪಕ್ಷದ ಪ್ರಾಬಲ್ಯ ಇದೆ, ಯಾರೆಲ್ಲ ಶಾಸಕರು ಇದ್ದಾರೆ ಅಂತೇಳಿ. ಮೊದಲನೇದಾಗಿ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿರುವಂಥ ಅತಿಥಿಗಳಿಂದಲೇ ಪ್ರಾರಂಭಿಸ್ತೀನಿ. ಅರವಿಂದ್ ಸರ್, ಗಮನಿಸ್ತಾ ಹೋಗೋದಾದ್ರೆ ತುಮಕೂರು ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿದೆ. ಘಟಾನುಘಟಿ ಸಚಿವರು ಕೂಡ ಆ ಕ್ಷೇತ್ರದಲ್ಲಿ ಇರೋದ್ರಿಂದ ಒಂದು ದೊಡ್ಡ ಮಟ್ಟಿನ ಜಿದ್ದಾಜಿದ್ದಿಯನ್ನು ನಿರೀಕ್ಷೆ ಮಾಡಬಹುದು. ಸಿಟ್ಟಿಂಗ್ MP ಇರೋದು BJPಯವರು. ಈ ಬಾರಿ ಹೆಂಗಿದೆ ಸರ್ ಅಲ್ಲಿ ಚುನಾವಣಾ ಕಾವು? ಅಲ್ಲಿ ಜಿದ್ದಾಜಿದ್ದಿನ ಒಂದು ಪೈಪೋಟಿ ಅಂತೂ ಇರುತ್ತೆ. ಆದರೆ ಮೊದಲಿಂದನೇ ತುಂಬ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಈ ಕ್ಷೇತ್ರವನ್ನು ನರ್ಚರ್ ಮಾಡ್ತಾ ಬಂದಿರುವಂಥ ಸೋಮಣ್ಣ ಅವರಿಗೆ ಒಂದು ರೀತಿಯಿಂದ ಇವತ್ತು ಅಡ್ವಾಂಟೇಜ್ ಇದೆ. ಓಕೆ, ಅದರಲ್ಲಿ ಡೌಟೇ ಇಲ್ಲ. ಅವರು ಮೊದಲಿಂದನೂ ಈ ಕ್ಷೇತ್ರವನ್ನು ಆಲ್ಟರ್ನೇಟಿವ್ ಆಗಿ ನರ್ಚರ್ ಮಾಡ್ತಾ ಇದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಾನು ಗೋವಿಂದರಾಜನಗರ ಕ್ಷೇತ್ರದಿಂದ ಬಂದಿರೋನು. ವಿಜಯನಗರ ಗೋವಿಂದರಾಜನಗರದಲ್ಲೇ ನನ್ನ ಮನೆ ಇರೋದು, ವಾಸ ಇರೋದು. ಸೊ ಸೋಮಣ್ಣ ಅವರ ಒಡನಾಟಕ್ಕೆ ಇಲ್ಲಿ ಇರುವಂಥ ಕಾರ್ಪೊರೇಟರ್ಸ್ ಆಗಲಿ, ಜನರಾಗಲಿ, ಅಲ್ಲಿ ಮುಖಂಡರ ಒಂದಿಷ್ಟು ಮೊದಲಿಂದ ಸಹಜವಾಗಿ ಭೇಟಿಯಾಗುವಂಥದ್ದು ಇವೆಲ್ಲ ಒಡನಾಟಗಳಿವೆ. ಆದ್ದರಿಂದ ಮೊದಲಿಂದನೇ ಅವರು ತುಮಕೂರನ್ನ ಒಂದು ರೀತಿಯಿಂದ ಆಲ್ಟರ್ನೇಟಿವ್ ಆಗಿ ನರ್ಚರ್ ಮಾಡ್ತಾಯಿದ್ರು. ಓಕೆ, ಹೇಗೆ ಮೈಸೂರು ಕಡೆ ಒಂದು ಕಡೆ ಅಲ್ಲಿ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಕಡೆ ಒಂದು ಸ್ವಲ್ಪ ಏನೋ ಅಡ್ಡಾಡ್ತಾಯಿದ್ರು, ಅದೇ ರೀತಿಯಿಂದ ತುಮಕೂರು ಕಡೆನೂ ಅವ್ರಿಗೆ ಒಂದಿಷ್ಟು ಒಡನಾಟಗಳಿತ್ತು. ಲಿಂಗಾಯತರ ಮಠ ಇರೋದರಿಂದ ಇನ್ನೊಂದಿಷ್ಟು ಸಂಬಂಧಗಳು ಘನಿಷ್ಠವಾಗಲಿಕ್ಕೆ ಇನ್ನೊಂದು ಕಾರಣ ಅಂತ ಹೇಳ್ಬೋದು. ಮೊದಲಿಂದ ಓಡಾಡ್ಕೊಂಡಿದ್ದಂಥವ್ರು. ಪ್ಲಸ್ ಇಲ್ಲಿ ಇವರೀಗ BJPಯ ಕ್ಯಾಂಡಿಡೇಟ್ ಅಷ್ಟೇ ಅಲ್ಲ, ನಾವು ನೆನ್ಪಿಟ್ಕೋಬೇಕು, JDS BJPಯ ಮೈತ್ರಿಯ ಕ್ಯಾಂಡಿಡೇಟ್. ನಿಜ ನಿಜ ಸರ್, ಎರಡು ಪಕ್ಷ. ಸೊ JDS ಕೂಡ ಇಲ್ಲಿ ತುಂಬ ಬೇರೆ ಊರಿತ್ತು. ಮತ್ತು ಎಷ್ಟೋ ಬಾರಿ ಗೆದ್ದು ಬಂದಿರುವಂಥ ಕ್ಷೇತ್ರ. ದೇವೇಗೌಡರು ಕೂಡ ಅಂತಲ್ಲೇ ನಿಲ್ಲಬೇಕು ಅಂತ ಡಿಸೈಡ್ ಮಾಡಿದ್ರು ಅಂದರೆ ಅವರಿಗೆ ಬಹುಮಟ್ಟದಲ್ಲಿ ಅಲ್ಲಿ ಒಂದು ರೀತಿಯಿಂದ ಸಪೋರ್ಟ್ ಇತ್ತು. ಹೋಲ್ಡ್ ಕೂಡ ಇದೆ, ಡೆಫಿನೆಟ್ಲಿ ಇತ್ತು. ಬಟ್ ಓಕೆ, ರಿಸಲ್ಟ್ಸ್ ಏನೋ ಉಲ್ಟಾ ಆಯಿತು. ಯಾಕಂದರೆ ಟ್ರ್ಯಾಂಗ್ಯುಲರ್ ಎಲೆಕ್ಷನ್ ಆಗಿರೋದ್ರಿಂದ ಉಲ್ಟಾ ಹೊಡಿತು ಅಷ್ಟೇ ಹೊರತು, ಇಲ್ಲದಿದ್ದರೆ JDS ತುಂಬ ಚೆನ್ನಾಗಿ ಅಲ್ಲಿ ಒಂದು ರೀತಿಯಿಂದ ಬೇರೂರಿದ್ದಾರೆ. ಅಂಥ ಕ್ಷೇತ್ರವನ್ನು JDS ಅವ್ರು ಯಾಕೆ ಬಿಟ್ಕೊಟ್ರು ಅನ್ನುವಂಥ ಪ್ರಶ್ನೆ ನನಗೆ ಇವತ್ತಿಗೂ ಕಾಡ್ತಾ ಇದೆ. ಅಂದರೆ ಇವರು ಪ್ರಬಲವಾಗಿ ಕೇಳ್ಕೊಳ್ಳೋ ಕ್ಷೇತ್ರದಲ್ಲಿ ತುಮಕೂರು ಒಂದಿತ್ತು ಅಂತ ನಾನು ಭಾವಿಸ್ತೀನಿ, ಇವ್ರಿಗೆ ಸಿಕ್ಕಿರ್ಲಿಕ್ಕಿಲ್ಲ. ಸೊ ಹಾಗಾಗಿ ಯಾವಾಗ ಜಾಯಿಂಟ್ ಕ್ಯಾಂಡಿಡೇಚರ್ ಅಂತ ಬರುತ್ತೋ, ಬರೇ BJP ಅಲ್ಲ, ಈಗ BJP ಆ್ಯಂಡ್ JDS ಅಂತ ಇದ್ದಾಗ ಡೆಫಿನೆಟ್ಲಿ ಇವಾಗಿರುವ ಕ್ಯಾಂಡಿಡೇಟ್ಗೆ ಹೀ ಈಸ್ ಅ ಹೆವಿ ವೇಟ್ ದರ್, ನಂಬರ್ 1. ಬಟ್ ಜಿ ಪರಮೇಶ್ವರ್ ಅವರು ಕೂಡ ಮೊದಲಿಂದನೇ ಇತ್ಲ ಕಡೆಯಿಂದ ಬಂದಿರುವಂಥವ್ರು, ಪ್ರಭಾವಿ ವ್ಯಕ್ತಿಗಳು. ಮತ್ತು ಇಲ್ಲಿ ಉಸ್ತುವಾರಿ ಮಿನಿಸ್ಟ್ರು ಆಗಿರ್ಬೋದು ನನಗನ್ಸೋ ಮಟ್ಟಿಗೆ. ತುಮಕೂರು ಡಿಸ್ಟ್ರಿಕ್ಟಿಗೆ ಐ ಥಿಂಕ್ ಈಸ್ ಅ ಉಸ್ತುವಾರಿ ಮಿನಿಸ್ಟರ್ ಆಗಿದ್ದಾರೆ. ಇವತ್ತು ರಾಜ್ಯ ಆಳ್ತಾ ಇದ್ದಾರೆ ಪರಮೇಶ್ವರ್ ಅವರು, ಆ್ಯಂಡ್ ಈಸ್ ಒನ್ ಆಫ್ ದ ವೆರಿ ಎಫೆಕ್ಟಿವ್ ಪರ್ಸನ್. ಸೊ ಹಾಗಾಗಿ ಅವ್ರ ಮೇಲೆ ಕೂಡ ಒಂದಿಷ್ಟು ಹೊರೆ ಇರುತ್ತೆ. ಯಾಕಂದರೆ ಅವ್ರದೇ ಜಾಗದಲ್ಲಿ ಅವ್ರು ಹಾಗೆ ಬಿಟ್ಕೊಡೋಕ್ಕಾಗಲ್ಲ. ಎಷ್ಟೋ ಬಾರಿ ನಾವು ನೋಡಿದ್ದೀವಿ, ಮೊದಲು ಅವ್ರು ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು MP ಕ್ಯಾಂಡಿಡೇಟ್ಸನ್ನು MP ಎಲೆಕ್ಷನ್ನಲ್ಲಿ ನರ್ಚರ್ ಮಾಡಿ ಕಾಂಗ್ರೆಸ್ಸಿನ ಗೆಲುವಿಗೋಸ್ಕರ ಶೆಡ್ ಹೊಡೆದು ನಿಂತಿರುವಂಥ ಇರಬೇಕಿತ್ತು ಇನ್ನೂ ಜಾಸ್ತಿ ಅಂತ ಅನ್ನುವಂಥ ಅಪೇಕ್ಷೆಯಲ್ಲೇ ಇದ್ದರು. ಅಂದರೆ ಸಿನಾರಿಯೋ ಹಾಗಿತ್ತು. ಈ ಬಾರಿ ಅವ್ರು ಹೇಗೆ ನಿಲ್ತಾರೆ, ಅವ್ರ ಮೇಲೆ ಎಷ್ಟು ಪ್ರತಿಷ್ಠೆಯ ಒಂದು ತೊಗೊಂಡ್ಬಿಟ್ಟು, ಅಂದರೆ ದೇ ವಿಲ್ ಟೇಕ್ ಇಟ್ ಆನ್ ದರ್ ಹಾರ್ಟ್ಸ್ ಆ್ಯಂಡ್ ರಿಯಲಿ ಎಫರ್ಟ್ಸ್ ಹಾಕ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಬಟ್ ಆ್ಯಸ್ ಆಫ್ ನೌ ಐ ಥಿಂಕ್ BJP JDS candidate ಸೋಮಣ್ಣ has upper edge, and personally also he has worked. ಒಂದು ಪಾರ್ಟಿಯಿಂದ ಬೆಂಬಲ ಇದೆ, ಎರಡೂ ಪಕ್ಷದ ಬೆಂಬಲ ಇದೆ. ಸೊ ಅವರ ಒಂದಿಷ್ಟು ಫಿಕ್ಸ್ಡ್ ವೋಟ್ ಬ್ಯಾಂಕ್ ಅನ್ನೋದು ಅಲ್ಲಿ ಇದೆ. ಕಮ್ಯುನಿಟಿ ಸಪೋರ್ಟು ಇದೆ, ಮಠದ ಸಪೋರ್ಟ್ ಇದೆ,
ಅಟ್ ದ ಸೇಮ್ ಟೈಮ್ ಹಿ ಹ್ಯಾಸ್ ವರ್ಕ್ಡ್ ಫಾರ್ ಹಿಮ್ಸೆಲ್ಫ್. ಎಸ್ ಸರ್, ಅಲ್ಲಿನ ಮತದಾರರು ಎಷ್ಟಿದ್ದಾರೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಮಂದಿ ಮತದಾರರಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈ ಬಾರಿ ದೊಡ್ಡ ಮಟ್ಟದ ಹಣಾಹಣಿಯನ್ನ ನಾವು ನಿರೀಕ್ಷೆ ಮಾಡಬಹುದು ಎನ್ನುವಂಥದ್ದಾಗಿ. ಹಾಗೆಯೇ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರ, ಇಲ್ಲಿರುವಂಥ ಮತದಾರರ ಸಂಖ್ಯೆ 1,09,171 ಪುರುಷ ಮತದಾರರಿದ್ದಾರೆ. 1,11,488 ಮಹಿಳಾ ಮತದಾರರಿದ್ದಾರೆ. ಒಟ್ಟು ಮತದಾರರ ಸಂಖ್ಯೆ 2,20,669. ತಿಪ್ಟೂರಿನಲ್ಲಿ 89,857 ಪುರುಷ ಮತದಾರರಿದ್ರೆ ಮಹಿಳಾ ಮತದಾರರ ಸಂಖ್ಯೆ 95,768. ಒಟ್ಟು ಮತದಾರರ ಸಂಖ್ಯೆ 1,85,627. ತುರುವೇಕೆರೆಯಲ್ಲಿ 91,280 ಪುರುಷ ಮತದಾರರು, ಮಹಿಳಾ ಮತದಾರರ ಸಂಖ್ಯೆ 95,558. ಒಟ್ಟು ಮತದಾರರ ಸಂಖ್ಯೆ 1,83,838. ತುಮಕೂರು ನಗರ 1,29,047 ಪುರುಷ ಮತದಾರರು, ಮಹಿಳಾ ಮತದಾರರ ಸಂಖ್ಯೆ 1,35,456. ಹಾಗೆಯೇ ಒಟ್ಟು ಮತದಾರರ ಸಂಖ್ಯೆ ತುಮಕೂರು ನಗರದಲ್ಲಿ 2,64,529. ತುಮಕೂರು ಗ್ರಾಮಾಂತರದಲ್ಲಿ 1,04,509 ಪುರುಷ ಮತದಾರರು, 1,07,975 ಮಹಿಳಾ ಮತದಾರರ ಸಂಖ್ಯೆ ಕೂಡ ಇಲ್ಲಿದೆ. ಎಸ್, ಎಷ್ಟು ಕ್ಷೇತ್ರ ಇದೆ, ಎಷ್ಟೆಲ್ಲ ಮತದಾರರಿದ್ದಾರೆ, ಈ ಬಾರಿ ಅವರ ಪಾತ್ರ ಹೆಂಗಿರುತ್ತೆ, ಯಾವ ಪಕ್ಷದ ಪರವಾಗಿ ಮತವನ್ನ ಚಲಾಯಿಸಬಹುದು, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆ ಪ್ರತಿನಿಧಿ ಆಗಿರುವಂತಹ ಯೋಗೀಶ್ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೀಶ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಯೋಗೇಶ್, ಗಮನಿಸ್ತಾ ಹೋಗೋದಾದ್ರೆ ತುಮಕೂರಿನಲ್ಲಿ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಘಟಾನುಘಟಿ ನಾಯಕರು ಸದ್ಯ ಕಣದಲ್ಲಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ ಯಾರ ಪರವಾಗಿ ಅಲೆ ಇದೆ ಅಂತ ಹೇಳಿ. ಈ ಒಂದು ಇವತ್ತಿನ ಘಟನೆ ಅಂದ್ರೆ ಇವತ್ತಿನ ಪರಿಸ್ಥಿತಿ ನೋಡೋದಾದ್ರೆ ಇಬ್ರು ಕೂಡ ನೇರ ಹಣಾಹಣಿಗೆ ಇದ್ದಾರೆ. ಯಾಕಂದ್ರೆ ಒಂದು ಹಂತದಲ್ಲಿ ಯಾಕಂದ್ರೆ ಕಾಂಗ್ರೆಸ್ ಇಂದ ಮುದ್ದಹನುಮೇಗೌಡರು ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಸೋಮಣ್ಣ ಏನಿದ್ದಾರೆ, ಇಬ್ಬರು ಕೂಡ ನೇರ ಹಣಾಹಣಿ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಹಿಂದೆಯಿಂದ ಕೂಡ ಸೋಮಣ್ಣ ಅವರು ಕಳೆದ ಇಂದಿನ ಅದೇ ಲಾಸ್ಟ್ ಚುನಾವಣೆಯಲ್ಲಿ ಕೂಡ ಅವರು ಗುಬ್ಬಿಯ ಕ್ಷೇತ್ರವನ್ನ ಏನು ವಿಧಾನಸಭೆಗೆ ಆಯ್ಕೆ ಆಗಿ ಒಂದಷ್ಟು ಸ್ಪರ್ಧೆ ಮಾಡಬೇಕು ಅಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಕಳೆದ 3-4 ಚುನಾವಣೆ ಹಿಂದಿಂದ ಕೂಡ ಈ ಒಂದು ಕೇಳಿ ಬರ್ತಾನೆ ಇದೆ. ಆದ್ರೆ ಅದು ಸಾಧ್ಯ ಆಗಿರಲಿಲ್ಲ. ಈಗ ಈ ಸಂದರ್ಭದಲ್ಲಿ ಅವರು ತುಮಕೂರಿನ ಲೋಕಸಭೆಗೆ ಚುನಾವಣೆಗೆ ಅವರು ಬಂದಿದ್ದಾರೆ. ಹಾಗಾಗಿ ಇದು ಪ್ರತಿಷ್ಠೆಯ ಕಣ ಆಗಿದೆ. ಯಾಕಂದ್ರೆ ಹಿಂದೆ ಕೂಡ ಕಳೆದ ಚುನಾವಣೆ ನೋಡಿದ್ರೆ ದೇವೇಗೌಡರನ್ನ ಸೋಲಿಸಿದಂತ ಅಪಖ್ಯಾತಿ ಕನ್ನ ಜೆಡಿಎಸ್ ಮೇಲೆ ಇದೆ. ಹಾಗಾಗಿ ಜೆಡಿಎಸ್ ಅವರು ಅದನ್ನು ಋಣವನ್ನ ತೀರಿಸ್ಕೊಳ್ಳೋದಕ್ಕೆ ಸಾಕಷ್ಟು ಹಣಣಿಸ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ನ ಸೋಲಿಸಬೇಕು ಅಂತ ಜೆಡಿಎಸ್ ಮತ್ತೆ ಬಿಜೆಪಿ ಎರಡೂ ಕೂಡ ಒಟ್ಟಾಗಿದೆ. ಹಾಗಾಗಿ ಒಂದ್ ಕಡೆ ಮುದ್ದಹನುಮೇಗೌಡರಿಗೆ ಸಿಂಪತಿ ವರ್ಕೌಟ್ ಆಗುತ್ತಾ ಅನ್ನೋ ಲೆಕ್ಕಾಚಾರದ ನಡುವೆ ಸೋಮಣ್ಣ ಅವರು ಈಗಾಗಲೇ ಕಳೆದ 6-7 ತಿಂಗಳಿಂದ ಕೂಡ ತುಮಕೂರಿನಲ್ಲಿ ಓಡಾಡ್ಕೊಂಡಿದ್ರು. ಆ ಸದ್ದಿಲ್ಲದೆ ಚುನಾವಣಾ ತಂತ್ರನ ರೂಪಿಸ್ಕೊಂಡಿದ್ರು. ಯಾಕಂದ್ರೆ ಪ್ರತಿ ಹಂತದಲ್ಲೂ ಮಠಗಳು ಮುಖ್ಯವಾದಂತ ವ್ಯಕ್ತಿಗಳು ಮತ್ತೆ ಸಮುದಾಯದ ಮುಖಂಡರು ಯಾವೆಲ್ಲ ಮುಖಂಡರ ಭೇಟಿ ಆಗ್ಬೇಕು, ಯಾರ್ಯಾರನ್ನ ಹೇಗೆ ಅಖಾಡದಲ್ಲಿ ಮಾತಾಡಿಸ್ಬೇಕು ಮತ್ತೆ ಯಾವಾಗ ಚುನಾವಣೆಗೆ ಹೇಗೆ ಸಜ್ಜುಗೊಳ್ಳಬೇಕು ಅನ್ನೋದನ್ನ ಅವರು ಸಾಕಷ್ಟು ತಿಂಗಳಿಂದ ಸಜ್ಜುಗೊಂಡಿದ್ರು. ಆದ್ರೆ ಏನೋ ಇಲ್ಲಿ ಕಾಂಗ್ರೆಸ್ಗೆ ಯಾರು ಅಂತಿಮ ಅಭ್ಯರ್ಥಿ ಅನ್ನೋದು ಕೊನೆಯವರೆಗೂ ಅದು ಗುಟ್ಟಾಗಿ ಹೊಳಿತಿದ್ದಾರೆ. ಅಂತಿಮವಾಗಿ ಮುದ್ದಹನುಮೇಗೌಡರು ಅವರಿಗೆ ಆಕಾಂಕ್ಷಿಯಾಗಿದ್ರು. ಅದೇ ಅವ್ರ ಜೊತೆಗೆ ಅವ್ರ ಟಿಕೆಟ್ ಕೂಡ ಆಗಿದೆ. ವಿಶೇಷ ಅಂದ್ರೆ ತುಮಕೂರಿಗೆ ಇಬ್ರು ಟಿಕೆಟ್ ಅಲ್ಲಿ ಮೊದಲ ಹಂತದಲ್ಲಿ ಇಬ್ರು ಹೆಸರುಗಳು ಘೋಷಣೆ ಆಗುತ್ತೆ, ಕಾಂಗ್ರೆಸ್ ಬಿಜೆಪಿ ಮತ್ತೆ ಮೈತ್ರಿ ಇದೆ ಈ ವಿಚಾರದಲ್ಲಿ. ಹಾಗಾಗಿ ಈ ಒಂದು ಕ್ಷೇತ್ರ ನೋಡೋದಾದ್ರೆ 8 ವಿಧಾನಸಭಾ ಕ್ಷೇತ್ರಗಳು ಇದಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಹಿಂದೆ ಕೂಡ ತುಮಕೂರು ಗ್ರಾಮಾಂತರ, ತುಮಕೂರು ನಗರ, ತುರುವೇಕೆರೆ, ತಿಪ್ಟೂರು ಈ ಭಾಗದಲ್ಲಿ ಸಾಕಷ್ಟು ಜೆಡಿಎಸ್ ಸ್ಟ್ರಾಂಗ್ ಇದೆ. ಹಾಗಾಗಿ ಅಲ್ಲಿ ಬಿಜೆಪಿಗೆ ಒಂದಷ್ಟು ಕಾರ್ಯಕರ್ತರು ಕೂಡ ಸಪೋರ್ಟ್ ಮಾಡ್ತಾರೆ. ಮತ್ತೆ ತುಮಕೂರು ಗ್ರಾಮಾಂತರ ನಗರದಲ್ಲಿ ಒಂದಷ್ಟು ಬಿಜೆಪಿ ವೋಟರ್ಸ್ ಇದ್ರು ಕೂಡ ಇಲ್ಲಿ ಸತತವಾಗಿ ಬಿಜೆಪಿಯ ಆಯ್ಕೆಯಾಗಿ ಬರ್ತಾ ಇರೋದು. ಯಾಕಂದ್ರೆ ಇಲ್ಲಿ ನೋಡೋದಾದ್ರೆ ತುಂಬಾ ಬಿಜೆಪಿ ಶಾಸಕರೇ ಇದು. ಮತ್ತೆ ಬಿಜೆಪಿಯಿಂದಾನೇ ಬಹಳಷ್ಟು ಸಾರಿ ಏನೋ MP ಕೂಡ ಗೆದ್ದಿದೆ. ಹಾಗಾಗಿ ಒಂದು ಹಂತದಲ್ಲಿ ಬಿಜೆಪಿ ಕಳೆದ ಬಾರಿ GS ಬಸವರಾಜನ್ ಇದ್ರು, ಆ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಮೈತ್ರಿ ಅಭ್ಯರ್ಥಿಗಳು ಸಾಕಷ್ಟು ಕಸರತ್ತು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಾಧುಸ್ವಾಮಿ ಈಗಾಗಲೇ ಸೋಮಣ್ಣವ್ರಿಗೆ ಸ್ವಲ್ಪ ದೂರ ಆಗಿದ್ದಾರೆ, ಈ ಓಟ್ ಹಾಕೋದಿಲ್ಲ ಅನ್ನೋ ವಿಚಾರವಾಗಿ. ಯಾಕಂದ್ರೆ ಇದನ್ನ ಈಗಾಗಲೇ ಪಕ್ಷದ ಹೈಕಮಾಂಡ್ BS ಯಡಿಯೂರಪ್ಪ ಸಾಕಷ್ಟು ಜನರು ಇಲ್ಲಿ ಬಂದು ಅದನ್ನ ಏನು
ಮ್ಯಾಚ್ ಮಾಡೋ ಕೆಲಸ ಆಗಿತ್ತು. ಹಾಗಾಗಿ ಅದಕ್ಕೂ ಕೂಡ ಮಾಧುಸ್ವಾಮಿ ಒಪ್ಪಿಲ್ಲ. ಯಾಕಂದ್ರೆ ನೇರವಾಗಿ ಸೋಮಣ್ಣ ಅವರಿಗೆ ನೇರವಾಗಿ ಹೋಗಿ ಮುದ್ದಹನುಮೇಗೌಡರಿಗೆ ಏನೋ ಮಾಧುಸ್ವಾಮಿ ಮನೆಗೆ ಹೋಗಿ ಬಂದ್ರು ಕೂಡ ಅದು ಫಲಪ್ರದ ಆಗಿಲ್ಲ. ಹಾಗಾಗಿ ಮಾಧುಸ್ವಾಮಿ ಉಳಿದಂತೆ ಇನ್ನೆಲ್ಲವೂ ಕೂಡ ಒಂದು ಹಂತಕ್ಕೆ ನಿಧಾನವಾಗಿ ಮೈತ್ರಿ ಅಭ್ಯರ್ಥಿಗೆ ಒಂದಷ್ಟು ಒಲವು ಜಾಸ್ತಿ ಆಗ್ತಾ ಇದೆ ದಿನ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕಾಂಗ್ರೆಸ್ ಕೂಡ ಏನು ಇದೆ ಅದ್ರೂ ಕೆಲ ಹಂತದಿಂದ ಕೂಡ ಎಸ್, ಈ ಕ್ಷೇತ್ರದಲ್ಲಿರುವಂತ ನಿರ್ಣಾಯಕ ಅಂಶಗಳು, ಸಾಮಾಜಿಕ ಅಂಶಗಳು ಯಾವುವು ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಗಮನಿಸ್ತಾ ಹೋಗೋದಾದ್ರೆ ಕ್ಷೇತ್ರದಲ್ಲಿ ಒಂದಷ್ಟು ಸಮಸ್ಯೆಗಳಿವೆ, ಅದನ್ನ ಬಗೆಹರಿಸುವಂತ ಕೆಲಸವನ್ನ ಜನಪ್ರತಿನಿಧಿಗಳು ಮಾಡಿಲ್ಲ. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಈ ಕ್ಷೇತ್ರದಲ್ಲಿರುವಂತ ಸಮಸ್ಯೆಗಳು ಏನು? ತೆಂಗು ಬೆಳೆಗಾರರ ಕೊಬ್ಬರಿಗೆ ಸೂಕ್ತ ಬೆಂಬಲ ಬೆಲೆ ಇದುವರೆಗೂ ಕೂಡ ಸಿಕ್ಕಿಲ್ಲ. ಜಿಲ್ಲೆಗೆ ಹೇಮಾವತಿ ಕುಡಿಯುವ ನೀರಿನ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ. ಬೆಂಗಳೂರಿಗೆ ಹತ್ತಿರ ಇದ್ರೂ ಕೂಡ ಉದ್ಯೋಗಕ್ಕಾಗಿ ಇವರು ಬೇರೆ ಕಡೆಗೆ ವಲಸೆ ಹೋಗಬೇಕಾಗಿರುವಂಥ ಪರಿಸ್ಥಿತಿ. ಕಾರ್ಖಾನೆಗಳ ಉಳಿವಿಗೆ ಜನಪ್ರತಿನಿಧಿಗಳು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿಲ್ಲ ಎನ್ನುವಂಥ ಆರೋಪವನ್ನ ಅಲ್ಲಿನ ಮತದಾರರು ಮಾಡ್ತಾ ಇದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮಾತ್ರ ಜ್ವಲಂತ ಸಮಸ್ಯೆಗಳನ್ನ ಮರೆತ್ರ ಹಾಗಾದ್ರೆ ಜನಪ್ರತಿನಿಧಿಗಳು ಎಲ್ಲವನ್ನ ಹೇಳ್ತಾರೆ. ಬೆಂಗಳೂರಿಗೆ ಸಮೀಪದಲ್ಲಿರುವಂಥ, ಬೆಂಗಳೂರಿನ ಪಕ್ಕದಲ್ಲೇ ಇರುವಂಥ ಜಿಲ್ಲೆ ಅಂತ ಹೇಳಿದ್ರೆ ತುಮಕೂರು. ಎಷ್ಟರ ಮಟ್ಟಿಗೆ ಡೆವಲಪ್ ಆಗಬೇಕಿತ್ತು ತುಮಕೂರು, ಆದರೆ ಇಲ್ಲಿ ಕೆಲವೊಂದಿಷ್ಟು ಜ್ವಲಂತ ಸಮಸ್ಯೆಗಳು ಇನ್ನೂ ಕೂಡ ಇವೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಸ್, ನಮ್ಮ ಈ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಂಪತ್ ಸರ್. ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗಿ ಗಮನಿಸ್ತಾ ಹೋಗೋದಾದ್ರೆ, ಬೆಂಗಳೂರಿನ ಪಕ್ಕದಲ್ಲಿರುವಂತಹ ಜಿಲ್ಲೆ ಸರ್, ತುಂಬಾ ಡೆವಲಪ್ಮೆಂಟ್ ಆಗ್ಬೇಕಿತ್ತು. ಆದ್ರೆ ಇಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಕೆಲವೊಂದಿಷ್ಟು ಕಾರ್ಖಾನೆಗಳು ಆಗ್ಲೇ ಇಲ್ಲ. ಜನ ಅಲ್ಲಿಂದ ತುಮಕೂರಿಂದ ಬೆಂಗಳೂರಿಗೆ ಕೆಲ್ಸಕ್ಕೆ ಬರ್ತಾರೆ. ಯಾಕೆ ಹಿಂಗೆ ಅಂತೇಳಿ ಸರ್? ತುಮಕೂರು ಕ್ಷೇತ್ರವನ್ನ ಮೊದಲಿನಿಂದಲೂ ಕಾಂಗ್ರೆಸ್ ಹಿಂದೆ 3-4 ಬಾರಿ ಇದ್ದಾಗ್ಲೂ ಮತ್ತು ಲಿಂಗಾಯತರ ಒಂದು ಪ್ರಭಾವಶಾಲಿ ಇರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಒಕ್ಕಲಿಗರು ಅವರು ಸಹ ಒಟ್ಟಿಗೆ ಈ ಕ್ಷೇತ್ರವನ್ನ ಬೆಳೆಸಲಿಕ್ಕೆ ವಿಫಲರಾಗಿದ್ದಾರೆ ಅಂತ ಎರಡೂ ಸಮುದಾಯಗಳ ಬಗ್ಗೆ ನಾವು ಒಂದು ವಿಮರ್ಶಾತ್ಮಕ ದೃಷ್ಟಿಯಿಂದ ಹೇಳ್ಬೋದು. ಯಾಕೆಂದ್ರೆ ಇದನ್ನ ರಾಜಕೀಯದ ಒಂದು ದಾಳವನ್ನಾಗಿ ತುಮಕೂರನ್ನ ಇದುವರೆಗೂ ಬಳಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಅಲ್ಲಿ HMT ಫ್ಯಾಕ್ಟರಿ ಇತ್ತು, ಅದನ್ನ ಮುಚ್ಚಾಕಲಾಯ್ತು. ಮತ್ತೆ ಅನೇಕ ರೀತಿಯ ಕೈಗಾರಿಕೆಗಳು ಅಲ್ಲಿ ಬರ್ಬೇಕಾಗಿತ್ತು, ಬರ್ಲಿಲ್ಲ. ಮತ್ತೆ ನೀವ್ ಹೇಳಿದ ಸಮಸ್ಯೆ ಹೇಳಿದ್ರ, ಕೊಬ್ಬರಿ ಬೆಲೆ ಆಗ್ಲಿ ಅಥವಾ ರೈತರ ಸಮಸ್ಯೆಗಳೇ ಆಗ್ಲಿ, ಹೇಮಾವತಿ ನೀರನ್ನ ಅಲ್ಲಿಗೆ ಅಂದ್ರೆ ಒಳ್ಳೆನರಸೀಪುರದಿಂದ ಮುಂದಕ್ಕೆ ತೆಗೆದುಕೊಂಡು ಹೋಗೋದಲ್ಲಿ ಅನೇಕ ರೀತಿಯ ಒಂದು ರಾಜಕೀಯ ದ್ವೇಷ ಅಥವಾ ಸಂಕುಚಿತ ಭಾವನೆಯಿಂದ ಇಡೀ ಜಿಲ್ಲೆಯಾದ್ಯಂತ ಈ ಒಂದು ಜನರಿಗೆ ಬರಬೇಕಾದಂತಹ ಒಂದು ಏನು ಬೆಳವಣಿಗೆ ಇತ್ತು ಆ ಬೆಳವಣಿಗೆಗಳು ಇಲ್ಲಿ ಸಿಕ್ಲಿಲ್ಲ ಅಂತಕ್ಕಂಥದ್ದನ್ನ ನಾವು ಮೊದಲಿಂದಾನು ಕಂಡು ಬಂದಿದ್ದೇವೆ. ಆದ್ರೂ ಸಹ ಚುನಾವಣೆ ನಡೆಯುತ್ತೆ, ಒಬ್ರು ನಿಲ್ತಾರೆ, ಇನ್ನೊಬ್ರು ಸೋಲ್ತಾರೆ, ಒಬ್ರು ಗೆಲ್ತಾರೆ. ಆದ್ರೆ ಕಳೆದ ಚುನಾವಣೆಯಲ್ಲಿ ದೈತ್ಯ ಪ್ರಮಾಣದ ಅತ್ಯಂತ ರಾಷ್ಟ್ರಕ್ಕೆ ಬಹಳ ಹೆಸರುವಾಸಿಯನ್ನು ಪಡೆದಂತಹ ದೇವೇಗೌಡರನ್ನ ಸೋಲಿಸಿದಂತಹ ಒಂದು ಕ್ಷೇತ್ರ ಇದು ಅಂತಕ್ಕಂಥ ದೃಷ್ಟಿಯಲ್ಲಿ ಇದಕ್ಕೊಂದು ರೀತಿಯಲ್ಲಿ ಹೆಚ್ಚಿನ ಪ್ರಚಾರ ಸಿಕ್ತೆ ಹೊರತು ಆ ಪ್ರಚಾರದಿಂದ ಅವರನ್ನು ಸೋಲಿಸಿದಂತಹ ಅಥವಾ GS ಬಸವರಾಜ್ ಅಧಿಕಾರಕ್ಕೆ ಬಂದ್ರು ಸಹ ಅವರು ಯಾವುದೇ ರೀತಿಯ ಶ್ರೇಷ್ಠವಾದ ಮತ್ತು ಶಾಶ್ವತವಾಗಿ ಉಳಿಯುವಂತ ಕೆಲಸ ಮಾಡ್ಲಿಲ್ಲ. ಮತ್ತೆ ಅವ್ರು ಗೆದ್ದಿದ್ದ ಮಾರ್ಜಿನ್ ಬಹಳ ಕಡಿಮೆ ಇತ್ತು. ಆ ದೃಷ್ಟಿಯಿಂದ ಅದೊಂದು ನೆಕ್ ಟು ನೆಕ್ ಫೈಟ್ ಅಂತಕ್ಕಂಥದ್ದನ್ನು ನೋಡ್ಬೋದು. ಅಂದ್ರೆ ಕಾಂಗ್ರೆಸ್ಸಿನಲ್ಲಿ ಇದ್ದಂತಹ ಒಂದು ಏನು ಒಳತಂತ್ರಗಳಿದೆ, ದೇವೇಗೌಡರ ಕುಟುಂಬದ ವಿರುದ್ಧ ಇದ್ದಂತಹ ಒಂದು ರೀತಿಯ ವೈಮನಸ್ಸು, ಇವುಗಳನ್ನ ಬಳಸ್ಕೊಂಡು ಅವರನ್ನ ಅಲ್ಲಿ ಸೋಲಿಸ್ಲಿ, ಅವರಿಗೆ ಒಂದು ರೀತಿಯಲ್ಲಿ ಅವಮಾನ ಮಾಡುವ ರೀತಿಯಲ್ಲಿ ಮಾಡಿದ್ರು. ಆದ್ರೆ ಈಗ ಆ ಒಂದು ಸೋಮಣ್ಣ ಅಂತಕ್ಕಂಥವ್ರಿಗೆ ಅವರಿಗೆ ಏನ್ ಕೊಟ್ಟಿದ್ದಾರಲ್ಲ, ಸೋಮಣ್ಣ ಅವ್ರು ಹೊರಗಿನವರು ಎಂತಕ್ಕಂಥದ್ದನ್ನ ಈಗಾಗಲೇ ಅದನ್ನ ಮಾಧುಸ್ವಾಮಿ ತಮ್ಮ ಪ್ರತಿಭಟನೆಯಲ್ಲಿ ಅದನ್ನ ತಿಳಿಸಿದ್ದಾರೆ. ಆಮೇಲೆ ಪ್ರತಿಭಟನೆ ತಿಳಿಸಿದ್ರಿಂದ ಒಂದ್ ರೀತಿಯಲ್ಲಿ ಚಾನ್ಸನ್ನಿಂದ ಯಡಿಯೂರಪ್ಪನವರು ಅವರಿಗೆ ಮಾಧುಸ್ವಾಮಿ ಅವರಿಗೆ ಬೇರೆ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನ ನೀಡಿ ನೀವು ಅಲ್ಲಿ ಪಕ್ಷಕ್ಕೆ ದುಡಿರಿ, ಇಲ್ಲಿ ಸೋಮಣ್ಣ ಪರ ಮತ ಕೇಳೋದು ಅಗತ್ಯ ಇಲ್ಲ ಅಂತ. ಅದು ಎಷ್ಟರ ಮಟ್ಟಿಗೆ ಆ ಒಂದು ಕ್ಷೇತ್ರದಲ್ಲಿ ಅವರು ಪ್ರಭಾವ ಹೊಂದಿರ್ತಕ್ಕಂಥ. ಬಟ್ ಆದ್ರೆ ಒಂದು ಅಂಶ ಅಂದ್ರೆ ಮಾಧುಸ್ವಾಮಿ ಅವರು ಚುನಾವಣೆಯಲ್ಲಿ ಸೋತಿದ್ದಾರೆ. ಆ ದೃಷ್ಟಿಯಿಂದ ಮಾಧುಸ್ವಾಮಿ ಅವರು ಎಷ್ಟರ ಮಟ್ಟಿಗೆ ತಾವು ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಕ್ಷೇತ್ರದಲ್ಲಿ ತಮ್ಮ ಒಂದು ಜಾತಿಯ ಅಥವಾ ತಮ್ಮ ಬೆಂಬಲಿಗರ ಎಲ್ಲ ಉಳಿದ ಜಾತಿಗಳನ್ನು ಸೇರಿಸಿ ಅವರಿಗೆ ಈ ರೀತಿ ನೆಗೆಟಿವ್ ಆಗಿ ಸೋಮಣ್ಣ ಅವ್ರ ವಿರುದ್ಧ ಮಾಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಕಷ್ಟ. ಅದು ಹೇಳೋದು ಸಾಧ್ಯ ಇಲ್ಲ, ಕಾರಣ ಅವರು ಪಕ್ಷದ ಶಿಸ್ತಿನಲ್ಲಿ ಬಂದಿದ್ದಾರೆ. ಮತ್ತೆ ಇವರೆಲ್ಲ ಯಡಿಯೂರಪ್ಪನವರು ಅನುಯಾಯಿಗಳು. ಆದ್ರೆ ಸೋಮಣ್ಣ ಯಡಿಯೂರಪ್ಪನವ್ರ ವಿರೋಧಿ ಬಣದವರು.
ಸೊ ಈ ಒಂದು ಒಂದು ರೀತಿ ಒಳ ಸಂಘರ್ಷ ಅಥವಾ ಒಂದು ರೀತಿಯಲ್ಲಿ ಇಂಟರ್ನಲ್ ರೈವಲ್ರಿ ಅಥವಾ ಕಾನ್ಸ್ಪಿರಸಿಗಳಿದಾವಲ್ಲ, ಇವುಗಳ ಮಧ್ಯೆ ಒಂದ್ ರೀತಿಯಲ್ಲಿ ಮುದ್ದಹನುಮೇಗೌಡರಿಗೆ ಅದು ಅನುಕೂಲ ಆಗ್ತಕ್ಕಂತ ದೃಷ್ಟಿಯಲ್ಲಿ ಕಾಣುತ್ತೆ ಅಂತ ಕಂಡ್ರು ಸಹ ಮೋದಿಯವರ ಪ್ರಭಾವ ಇರೋದ್ರಿಂದ ಸೋಮಣ್ಣ 2 ಸಾರಿ ಸೋತಿದ್ದಾರೆ. ಈ ಎರಡು ಚುನಾವಣೆಯಲ್ಲಿ ಕಳೆದ ವಿಧಾನಸಭೆಯಲ್ಲಿ ಸೋತಿದ್ದಾರೆ. ಅದರ ಅನುಕಂಪ ಅವ್ರಿಗೆ ಹೆಚ್ಚು ತುಮಕೂರಿನಲ್ಲಿ ಆಗುತ್ತೆ ಅಂತಕ್ಕಂತ ನಂಬಿಕೆ ಅವ್ರಿಗಿದೆ. ಬಹುಶಃ ಅದು ಸಂಪೂರ್ಣವಾಗಿ ಅವರಿಗೆ ಅನುಕೂಲ ತರೋದಿಲ್ಲ, ಆದ್ರೆ ಅನುಕಂಪ ಇದೆ. ಆದ್ರೆ ಮೋದಿಯವರ ಪ್ರಭಾವ, ಮೋದಿಯವರ ಒಂದು ಏನು ಇಡೀ ದೇಶಕ್ಕೆ ಅವರು ಅನಿವಾರ್ಯ, ಮತ್ತೆ ಅವರು ಎದುರಾಗಿ ರಾಹುಲ್ ಗಾಂಧಿ ಆಗಲಿ ದಿನೇಹಾರಿ ಆಗ್ಲಿ ಇಂಡಿಯಾ ಒಕ್ಕೂಟದವರು ಸರಿಯಾದ ನಾಯಕರಿಲ್ಲ ಅಂತಕ್ಕಂಥ ಭಾವನೆ ಇರುವುದರಿಂದ ಅಂತಿಮವಾಗಿ ಒಂದು ರೀತಿ ನೆಕ್ ಟು ನೆಕ್ ಫೈಟ್ ಆಗಿ ಕೊನೆಗೆ ಮುದ್ದಹನುಮೇಗೌಡರು ಮತ್ತು ಸೋಮಣ್ಣನವರ ನಡುವಿನ ಈ ಒಂದು ಪೈಪೋಟಿಯ ಜಾತಿಯಿಂದ ಮೀರಿದ ಒಂದು ಮತದಾರರ ಒಂದು ಪ್ರಜ್ಞೆ ಅಥವಾ ದೇಶದ ಹಿತ ಅಥವಾ ಒಂದು ಕ್ಷೇತ್ರದ ಹಿತವನ್ನ ಬಯಸುವ ದೃಷ್ಟಿಯಿಂದ ಇಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಇದನ್ನ ಬೆಂಬಲವಾಗಿ ನೀಡಬೇಕು ಅಥವಾ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು, ಲೋಕಸಭೆ ಅಂದ್ರೆ ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ವಿಷಯ ಬಹುಶಃ ಚುನಾವಣೆಯಲ್ಲಿ ಆದ್ರೆ ಸೋಮಣ್ಣವರಿಗೆ ಸ್ವಲ್ಪ ಒಂದು ರೀತಿನಲ್ಲಿ ಕಡಿಮೆ ಅಂತರದಲ್ಲಿ, ಬಸವರಾಜ್ ಏನ್ ಅಂತರ ಗಳಿಸಿದ್ರು ಅದಕ್ಕಿಂತ ಕಡಿಮೆ ಅಂತರದಲ್ಲಿ ಅವ್ರಿಗೆ ಸಿಗ್ತಕ್ಕಂತ ಸಾಧ್ಯತೆ ಇದೆ. ಆದ್ರೆ ಕೊನೆಯ ಹಂತದವರೆಗೆ ಚುನಾವಣಾ ಪ್ರಚಾರದಲ್ಲಿ ಇರ್ತಕ್ಕಂತ ಏನು ಅನೇಕ ಅಂಶಗಳಿದೆ, ಅಂದ್ರೆ ಜಾತಿ ಅಂಶ ಆಗ್ಲಿ ಪ್ರಾದೇಶಿಕ ಅಂಶ ಆಗ್ಲಿ, ನೀವ್ ಹೇಳಿದ್ರಲ್ಲ ಕೊರತೆ ಅಂತಕ್ಕಂಥ, ಅದರಿಂದ ಎರಡು ಪಕ್ಷಗಳು ಈ ರೀತಿಯ ಒಂದು ತಪ್ಪನ್ನ ಅಥವಾ ಒಂದು ರೀತಿಯ ಅಪವಾದಕ್ಕೆ ಗುರಿಯಾಗಿರೋದ್ರಿಂದ ಇದು ಬಹಳ ಅತ್ಯಂತ ಒಂದು ರೀತಿಯಲ್ಲಿ ಕುತೂಹಲಕಾರಿಯಾದಂತ ಕ್ಷೇತ್ರ ಅಂತಕ್ಕಂಥದ್ದನ್ನ ತತ್ಕ್ಷಣ ಆಸ್ ಆನ್ ಟುಡೇ ನಾವು ವಿಶ್ಲೇಷಿಸಬಹುದು. ಎಸ್, ಗಮನಿಸ್ತಾ ಹೋಗೋದಾದ್ರೆ ಸರ್ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಅಲ್ಲಿನ ಜ್ವಲಂತ ಸಮಸ್ಯೆಗಳೇನು, ಹಾಗೇನೆ ಅಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹೆಂಗಿದೆ ಇದ್ರ ಕುರಿತಾಗಿಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಅರವಿಂದ್ ಸರ್, ನಾವು ಕೂಡ ಗಮನಿಸಿದ್ವಿ ಎಷ್ಟೆಲ್ಲ ಸಮಸ್ಯೆಗಳು ಆ ಕ್ಷೇತ್ರದಲ್ಲಿ ಇವೆ ಅಂತೇಳಿ. ಅದರ ಹೊರತಾಗಿ ನೋಡ್ತಾ ಹೋಗೋದಾದ್ರೆ ಸೋಮಣ್ಣ ಅವರಿಗೆ ತುಮಕೂರು ಕ್ಷೇತ್ರದ ಮೇಲೆ ಯಾಕಷ್ಟು ಕಣ್ಣು ಅಂತೇಳಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಗಮನಿಸೋದಾದ್ರೆ ಸರ್, ಗುಬ್ಬಿ ಕ್ಷೇತ್ರವನ್ನ ನಾನು ಕೊಡಿ, ನಾನು ಗೆದ್ಕೊಂಡು ಬರ್ತೀನಿ ಅಂತ ಕೇಳಿದ್ರು, ಆದ್ರೆ ಗ್ಯಾರಂಟಿ ಕೂಡ ಕೊಟ್ಟಿದ್ರು. ಆದ್ರೆ ಅವರಿಗೆ ಕೊಡ್ಲಿಲ್ಲ. ಚಾಮರಾಜನಗರ ಕೊಟ್ರು, ವರುಣಾ ಕೊಟ್ರು, ಅಲ್ಲಿ 2 ಕಡೆ ಸೋಲ್ಬೇಕಾಯ್ತು. ಆದ್ರೆ ಈ ಬಾರಿ ಹೆಂಗ್ ವರ್ಕೌಟ್ ಆಗುತ್ತೆ, ಯಾಕಷ್ಟು ಒಲವು ತುಮಕೂರು ಮೇಲೆ ಅಂತ? ಅಲ್ಲ, ಮೊದಲಿಂದ ಅಲ್ಲಿ ಅವರೊಂದು ನರ್ಚರ್ ಮಾಡ್ತಾ ಬಂದಿರಿದ್ರು. ಯಾಕಂದ್ರೆ ಅವ್ರಿಗೂ ಮಗನೂ ಇದ್ದಾನೆ, ಪ್ಲಸ್ ಅವ್ರಿಗೂ ಬೇಕಾದಷ್ಟು ಗೆಲ್ತಾ ಬರ್ತಾ ಇದ್ರು, ಎಫೆಕ್ಟಿವ್ ಕೆಲಸ ಮಾಡ್ತಾ ಬರ್ತಾ ಇದ್ರು. ಸುಮಾರಷ್ಟು ಕೆಲಸಗಳನ್ನ ಕೆಲಸ ಮಾಡಿರೋದ್ರಿಂದ ಒಂದಿಷ್ಟು ಗುರುತಿಸ್ಕೊಂಡಿರುವಂಥ ವ್ಯಕ್ತಿ ಅಂದರೆ ಸೋಮಣ್ಣ. ಅದ್ರ ಜೊತೆಗೆ ರಾಜಕೀಯದಲ್ಲಿ ಒಂದು ರೀತಿಯ ಚಾಣಾಕ್ಷತನ ಇರುವಂಥವ್ರು. ಮತ್ತು ಇಲ್ಲಿ ಪರ್ಟಿಕ್ಯುಲರ್ ಅಡ್ವಾಂಟೇಜಸ್ ಏನಿದೆ ಅಂತಂದರೆ ಇವರು ಮೂಲತಃ JDS ಕಡೆಯಿಂದ ಬಂದಂಥ ವ್ಯಕ್ತಿ, ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಅಲ್ಲಿರುವಂಥ ಮತದಾರರ ಜೊತೆಗೆ ಒಂದು ನಾಡಿನುಡಿ ಬೆಳೆಸ್ಕೊಂಡು ಬಂದಿರೋವಂಥವ್ರು, ಇಟ್ಕೊಂಡು ಬಂದಿರೋವಂಥವ್ರು. ಸೊ ಇದು ಅವ್ರದ್ದೊಂದು ದೂರದೃಷ್ಟಿಯಿಂದ ಒಂದು ಭಯಂಕರ ಮೊದಲಿಂದ ಯೋಚನೆ ಮಾಡಿಕೊಂಡು ಎಸ್ ಐ ಹ್ಯಾವ್ ಟು ನರ್ಚರ್ 1 or 2 ಅದರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅನ್ನುವಂಥ ತಲೆಯಲ್ಲಿ ಅವರಲ್ಲಿ ಮೊದಲಿಂದನೇ ಇತ್ತು. ಅಲ್ಲಿಂದ ಅಡ್ಡಾಡ್ತಾನೂ ಬರ್ತಾ ಇದ್ರು. ಅದು ಇದು ಒಂದ್ಸತಿ ಅಂತಲ್ಲ, ಇದು ಮೋರ್ ದೆನ್ 10 years ಬಿಫೋರ್, 10-12 ವರ್ಷ ಮೊದಲಿಂದನೂ ತುಮಕೂರು ಜೊತೆಗೆ ಒಂದಿಷ್ಟು ಬಾಂಧವ್ಯವನ್ನು ಬೆಳೆಸ್ಕೊಂಡು ಬರ್ತಾ ಇದ್ರು ಸೋಮಣ್ಣ ಅವರು. ಅದು ನಾನಾ ಕಾರಣದಿಂದ ಇರ್ಬೋದು, ಮೋಸ್ಟ್ಲಿ ಗೋವಿಂದರಾಜನಗರ ಬಿಟ್ಟೆ ಅಲ್ಲಿ ಹೋಗ್ಬಿಟ್ಟು ಬರ್ಬೋದು ಅನ್ನುವಂಥ ಪರಿಸ್ಥಿತಿನೂ ಇತ್ತು. ಪ್ಲಸ್ JDS ಅವ್ರ ಜೊತೆಗೆ ಯಾವಾಗಲೂ ಒಂದಿಷ್ಟು ಘನಿಷ್ಠ ಸಂಬಂಧಗಳನ್ನು ಬೆಳೆಸ್ಕೊಂಡು ಬಂದಿದ್ರು. ಇಲ್ಲಿ ವಿಶೇಷವಾಗಿ ನೀವು ಗಮನಿಸೋದಾದ್ರೆ ದೇವೇಗೌಡರನ್ನೇ ಕರೆಸ್ಬಿಟ್ಟು ಇವರಿಂದನೇ ನನ್ನ ಕ್ಯಾಂಡಿಡೇಚರ್ ಸಿಕ್ತು ಅಂತ ಹೇಳೋ ರೀತಿಯಿಂದ ಒಂದಿಷ್ಟು ಗುರುತಿಸ್ಕೊಂಡ್ರು. ಅದು ನಿಜ ಇರದೇ ಕಾರಣಕ್ಕಿದ್ರೂ ಕೂಡ ಅವರ ಚಾಕುಚಕ್ಯತೆಯನ್ನು ನೀವು ಮೆಚ್ಚಬೇಕು. ಅಂದರೆ ಅವ್ರನ್ನ ಕರ್ಕೊಂಡು ಬಂದುಬಿಟ್ರೆ ಇಲ್ಲಿ ಬಹುತೇಕವಾಗಿ ಅವರಿಗೆ ಒಂದಿಷ್ಟು ಏನು ಈ ಪೈಪೋಟಿ ಇದೆ ಅದರಲ್ಲಿ ಒಂದಿಷ್ಟು ಅಡ್ವಾಂಟೇಜಸ್ ಸಿಗುತ್ತೆ ಅನ್ನೋದು ಸೋಮಣ್ಣ ಅವರಿಗೆ ಬಹಳ ಕ್ಲಿಯರ್ ಆಗಿ ಗೊತ್ತಿದೆ. ಪೊಲಿಟಿಕಲಿ ಆಲ್ಸೋ ಈಸ್ ವೆರಿ ಮೆಚೂರ್ಡ್. ಸೊ ಡೆಫಿನೆಟ್ಲಿ ಹಿ ವಿಲ್ ಹ್ಯಾವ್ ಅ ಎಡ್ಜ್ ಆ್ಯಂಡ್ ಹಿ ವಿಲ್ ನಾಟ್ ಸಿಟ್ ಕ್ವೈಟ್. ಇನ್ನೊಂದು, ಅವರು ಗೆದ್ದು ಬಂದರೂ ಕೂಡ ಒಂದಿಷ್ಟು ಕೆಲಸ ಮಾಡುವಂಥ ಪ್ರವೃತ್ತಿ ಇರುವಂಥ ವ್ಯಕ್ತಿ, ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯಕ್ತಿ ಏನಲ್ಲ. ನಾವು ನೋಡಿದ್ದೀವಿ, ಗಮನಿಸಿದ್ದೀವಿ. ಹಿ ಹ್ಯಾಸ್ ಆಲ್ವೇಸ್ ಬೀನ್ ವರ್ಕಾಲಿಕ್ ಆ್ಯಂಡ್ ಗೆಟ್ ಸಮ್ ವರ್ಕ್ಸ್ ಡನ್. ಎಲ್ಲಿ ಡಿಸೈಸಿವ್ ಆಗಿ ಡಿಸಿಷನ್ ತೊಗೊಳೋದಿದೆ ಅದರಲ್ಲಿ ತೊಗೊಳ್ತಾರೆ. ಹಾಗೂ ಹಿ ಹ್ಯಾಸ್ ಮೇಂಟೈನ್ಡ್ ಅ ಕಾರ್ಡಿಯಲ್ ರಿಲೇಷನ್ even with Congress, even with JDS. And he will be one of the candidates who will not have any hesitation or JDS ನ ಕಾರ್ಯಕರ್ತರು, ಮೂಲ ಕಾರ್ಯಕರ್ತರು ಇವಾಗ ಈ ಕ್ಯಾಂಡಿಡೇಟಿಗೆ ವರ್ಕ್ ಮಾಡ್ತಾರೋ ಇಲ್ವೋ, ಇದನ್ನ ಹೊಡೆದೋಡಿಸುವಂಥ, ಇದನ್ನ ಜೊತೆಗೆ ತೊಗೊಂಡು ಹೋಗುವಂಥ ಸಾಮರ್ಥ್ಯ ಇರುವಂಥವ್ರು ಸೋಮಣ್ಣ ಅವರು. ಸೊ ಹಾಗಾಗಿ ಅವ್ರಿಗೊಂದು ಅಡ್ವಾಂಟೇಜ್ ನನಗೆ ಕಂಡು ಬರ್ತಾ ಇದೆ ಇವತ್ತಿಗೆ. ಬಟ್ ಆಸ್ ಇಟ್ ಗೋಸ್, ಪುರಾಣಿಕ್ ಸರ್ ಹೇಳಿದಾಗ್ಲೂ ಒಂದಿಷ್ಟು ಆಗ್ಬೋದು. ಆಮೇಲೆ ಈ ಔಟ್ಸೈಡರ್ ಟ್ಯಾಗ್ ಇದೆಯಲ್ಲ, ಇಟ್ ಡಸಂಟ್ ವರ್ಕೌಟ್ ಇನ್ ತುಮಕೂರು.
Yes. ಯಾಕಂದ್ರೆ ಮೊದಲಿಂದನು ಬೇರೆ 2 ಕ್ಯಾಂಡಿಡೇಟ್ ಆಗಲಿ 3 ಕ್ಯಾಂಡಿಡೇಟ್ಸ್ ಆಗಲಿ ಅಷ್ಟು ಹೊರಗಡೆಯಿಂದ ಬಂದಂತವ್ರೆ ಕ್ಯಾಂಡಿಡೇಟ್ಸ್ ಅಲ್ಲಿ. ಸೊ ನೆವರ್ ಹ್ಯಾಸ್ ಬೀನ್ ದೇರ್ ಅ ಕ್ವಶನ್ ಏನಂದ್ರೆ ಇವಾಗ ನಮಗೆ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಕಾರ್ಡ್ ನ ಒಬ್ರು ಪ್ಲೇ ಮಾಡಿದ್ರೆ ಜನರ ಮಧ್ಯದಲ್ಲಿ ಇಲ್ಲ ಕಾರ್ಯಕರ್ತದಲ್ಲಿ ತೆಳಮಟ್ಟದ ಕಾರ್ಯಕರ್ತದಲ್ಲಿ, ನಾ ಕಾರ್ಯಕರ್ತರು ಅಂದ್ರೆ ಸುಮ್ಮನೆ ಅಡ್ಡಾಡ್ಕೊಂಡು ಹೋಗುವಂತವ್ರು ಸ್ಟಾರ್ ಕ್ಯಾಂಪೇನರ್ಸ್ ಬಗ್ಗೆ ಹೇಳ್ತಾ ಇಲ್ಲ, ತೆಳಮಟ್ಟದ ಕಾರ್ಯಕರ್ತರಲ್ಲಿ ಆ ಪ್ರಶ್ನೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ಸೊ ಆ ಪಾಯಿಂಟ್ ಅನ್ನ ಸೆಟಲ್ ಮಾಡಾದ್ಮೇಲೆ ಐ ಥಿಂಕ್ ಇಟ್ ವಿಲ್ ಬಿ ಅ ಈಸಿ ವೇ. ಅಂಡ್ MP ಎಲೆಕ್ಷನ್ ಇರೋದ್ರಿಂದ ಇನ್ನೊಂದೇನಂದ್ರೆ ದೇರ್ ಇಸ್ ಅ ಡಿಫ್ರೆನ್ಸಿಯೇಷನ್. ನಾವು ಮೊನ್ನೆನೂ ಚರ್ಚೆ ಮಾಡ್ತಾ ಇರೋ ಚಿತ್ರದುರ್ಗದ್ದು ಚರ್ಚೆ ಮಾಡ್ತಾ ಇರುವಾಗ ದೇರ್ ಇಸ್ ಅ ಡಿಫ್ರೆಂಟ್ ಪ್ಯಾಟರ್ನ್ ವೈಲ್ MLA ಎಲೆಕ್ಷನ್ ಅಂಡ್ MP ಎಲೆಕ್ಷನ್. ಆ ಲೆಕ್ಕದಲ್ಲಿ ನೋಡಿದಾಗೂ ಕೂಡ BJPಯ ಸೆಂಟ್ರಲ್ ಕಮಾಂಡ್ ಲೀಡರ್ಶಿಪ್ ಅಲ್ಲಿ ಒಂದಿಷ್ಟು ನಂಬಿಕೆ ಇಟ್ಟಿದೆ ಜನ. ಸೊ ಹಾಗಾಗಿ ಇಲ್ಲೊಂದಿಷ್ಟು ಅಡ್ವಾಂಟೇಜ್ ಇರ್ಬೋದು. ಆದ್ರೆ ಪೈಪೋಟಿ ಯಾಕೆ ಬರುತ್ತೆ ಅಂದ್ರೆ ಬೀಯಿಂಗ್ ಅಗ್ರೇರಿಯನ್ ಕಾನ್ಸ್ಟಿಟ್ಯೂನ್ಸಿ ಈ 5 ಗ್ಯಾರಂಟೀಸ್ ಎಫೆಕ್ಟ್ಸ್ ಏನಿದೆಯಲ್ವಾ, ಸೊ ಅದು ಬಹಳ ದೊಡ್ಡ ಮಟ್ಟಕ್ಕೆ ವರ್ಕೌಟ್ ಆಗುತ್ತೆ. ಅದೇ ಹೇಳ್ತಾ ಇದ್ದು ಪರಮೇಶ್ವರ್ ಅಂಡ್ ಟೀಮ್ ಅಂಡ್ ಬೇರೆ ಇಲ್ಲಿ ತುಂಬ ಪ್ರಭಾವಿ ಲೀಡರ್ಸ್ ಇದ್ದಾರೆ ತುಮಕೂರಿನಲ್ಲಿ ಕಾಂಗ್ರೆಸ್ನವರು ಕೂಡ. ಅವರು ಯಾವ ರೀತಿಯಿಂದ ನಿಂತ್ಕೊಳ್ತಾರೆ ಅನ್ನೋದನ್ನ ನೋಡಬೇಕು. ಅವ್ರವರಲ್ಲೇ ಭಿನ್ನಾಭಿಪ್ರಾಯದಲ್ಲಿ ಬಿಟ್ಬಿಡ್ತಾರೋ ಕೈನ, ಆ ಕ್ಯಾಂಡಿಡೇಟ್ ಯಾರು ನಿಂತಾರೆ ಅವ್ರು ನೋಡ್ಕೊಳ್ಳಿ, ನಮ್ಮ ಹಣೆ ಬರ ಏನು ಅಂತ ಇಲ್ಲ, ಪ್ರತಿಷ್ಠಿತವಾಗಿ. ಈಗ BJPಯಲ್ಲಿ ನಾವು ನೋಡಿದ್ವಿ, ನಿಮ್ಮ ಜವಾಬ್ದಾರಿ ಅದು ಆ ಡಿಸ್ಟ್ರಿಕ್ಟಿಂದ ನೀವು ನೋಡ್ಕೊಂಬಂತ. ಹಾಗೆ ಕಾಂಗ್ರೆಸ್ ಅಲ್ಲಿ ಪೈಪೋಟಿ ಹಚ್ಬಿಟ್ಟು ಇಲ್ಲ ಪರಮೇಶ್ವರ್ ಅವರೇ ನೀವು ನಿಮ್ಮ ತಂಡವನ್ನು ರೆಡಿ ಮಾಡ್ಕೊಳ್ಳಿ, ಇನ್ನೂ 3-4 ಜನ ಇಂತಲ್ಲಿ ಪ್ರಭಾವಿ ಲೀಡರ್ಸ್ ಇದ್ದಾರೆ, ಏನಾರು ತಗೊಳ್ಳಿ, ಎಸ್ ಯು ಕಾನ್ಸಂಟ್ರೇಟ್ ಆನ್ ದಟ್ ಅಂತ ಈ ರೀತಿಯಿಂದ ಹೇಳಿದ್ರೆ. ಯಾಕಂದ್ರೆ ಇದು ಕಾಂಗ್ರೆಸ್ನಲ್ಲಿ ಕೂಡ ಇವಾಗ ನಾವು ಕಂಡು ಬರ್ತಾ ಇದೆ. ಎಲ್ಲ ಟಾಪ್ ಲೀಡರ್ಸ್ಗೆ ತಮ್ಮ ಮಕ್ಕಳಿಗೋ ನೀವೇ ನಿಂತ್ಕೊಳ್ಳಿ, ಮಿನಿಸ್ಟ್ರೇ ನಿಂತ್ಕೊಳ್ಳಿ ಅನ್ನುವಂಥ ಫೋರ್ಸ್ ಮಾಡುವಂಥ ಪರಿಸ್ಥಿತಿ ಇತ್ತು. ಆದರೆ ಬಹುಮಟ್ಟಿಗೆ ಅವರು ಇಲ್ಲ, ನಾವು ಸ್ಟೇಟಲ್ಲಿ ಎಷ್ಟಿದ್ರು ರೂಲಿಂಗಲ್ಲಿ ಇದ್ದೀವಿ, ನಾವು ಇದ್ಬಿಟ್ರೆ ಸಾಕು, ನೆಮ್ಮದಿಯಿಂದ ಇರಬೇಕು, ನಾವು ಈ ಪೈಪೋಟಿಗೆ ಹೋಗೋದು ಬೇಡ, ಕಷ್ಟಪಡೋದು ಬೇಡ ಅನ್ನುವಂಥ ಪರ್ಸನಾಲಿಟೀಸನ್ನು ನಾವು ಕಾಣ್ತಾ ಬಂದ್ವಿ. ಸೊ ಇಲ್ಲಿ ಅದು ವಿಪರೀತವಾಗಿ ನಿಂತ್ಕೊಳ್ತಾರ ಅನ್ನೋದನ್ನ ನಾವು ನೋಡ್ಬೇಕು. ಎಸ್ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಟಫ್ ಚಾಲೆಂಜ್ ಎರಡೂ ಪಕ್ಷಗಳಿಗೆ ಇವೆ ಅಂತೇಳಿ. ಹಾಗೇನೆ ಕ್ಷೇತ್ರದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆಯೂ ಕೂಡ ಗಮನಿಸಿದ್ರಿ. ಕ್ಷೇತ್ರ ಪರೀಕ್ಷೆಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಲೋಕ ಲೆಕ್ಕಾಚಾರದಲ್ಲಿ ಕ್ಷೇತ್ರ ಪರೀಕ್ಷೆ ಆಗ್ತಾ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರದ ಪರಿಚಯವನ್ನ ನಾವು ನಿಮಗೆ ಮಾಡಿಕೊಡ್ತಾ ಇದ್ವಿ. ಯಾವೆಲ್ಲ ಸಮಸ್ಯೆಗಳು ಇವೆ, ಯಾರೆಲ್ಲ MLAಗಳಿದ್ದಾರೆ ಎಲ್ಲವನ್ನ ಕೂಡ ನೋಡಿದ್ರಿ. ಹಾಗೇನೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಈ ಬಾರಿ ಹೆಂಗ್ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಪ್ರಬಲ ಸಮುದಾಯದ ಮುಖಂಡರು ಚುನಾವಣಾ ಅಖಾಡದಲ್ಲಿ ಇರೋದ್ರಿಂದ ದೊಡ್ಡ ಮಟ್ಟದ ಪೈಪೋಟಿ ಏರ್ಪಡುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಕುರುಬರು ಹೆಚ್ಚಿದ್ದಾರೆ, ಬಳಿಕ ಲಿಂಗಾಯತ ಮತಗಳು OBC ಮತಗಳೇ ಇಲ್ಲಿ ನಿರ್ಣಾಯಕ. ತಿಪ್ಟೂರು ಗಮನಿಸೋದಾದ್ರೆ ಲಿಂಗಾಯತರು ಹಾಗೇನೆ ಒಕ್ಕಲಿಗ ಮತಗಳೇ ಹೆಚ್ಚು, ದಲಿತರ ಮತಗಳು ಇವೆ, ಮುಸ್ಲಿಂ ಮತಗಳು ನಿರ್ಣಾಯಕ ಆಗುತ್ತೆ. ಇನ್ನು ತಿಪ್ಟೂರು ಗಮನಿಸೋದಾದ್ರೆ, ತುರುವೇಕೆರೆ ಗಮನಿಸೋದಾದ್ರೆ ಒಕ್ಕಲಿಗರು ಹಾಗೇನೆ ಲಿಂಗಾಯತರ ಸಮಬಲ ಇದೆ. ತುಮಕೂರು ಗ್ರಾಮಾಂತರದಲ್ಲಿ ಒಕ್ಕಲಿಗರು ಹಾಗೇನೆ ಲಿಂಗಾಯತರು ಹೆಚ್ಚು. ಅಂತಿಮವಾಗಿ ದಲಿತ ಮತ ನಿರ್ಣಾಯಕ ಆಗಿರುತ್ತೆ. ಕೊರಟಗೆರೆಯಲ್ಲಿ ಪರಿಶಿಷ್ಟ ಜಾತಿ ಸಮಬಲ ಹಾಗೇನೆ ST ಅವರ ಮತ ಕೂಡ ಇದೆ. ಕುರುಬರು ಮುಸ್ಲಿಂ ಮತಗಳು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಗುಬ್ಬಿಯಲ್ಲಿ ಹಿಂದುಳಿದ ವರ್ಗದವರು ಗೊಲ್ಲರು ನಿರ್ಣಾಯಕ ಮತಗಳು, ಒಕ್ಕಲಿಗ ಮತ ಕೂಡ ಇದೆ. ಲಿಂಗಾಯತರು ಹೆಚ್ಚು ಪ್ರಾಬಲ್ಯವನ್ನ ಹೊಂದಿದ್ದಾರೆ. ಮಧುಗಿರಿಯಲ್ಲಿ ಒಕ್ಕಲಿಗ ಮತ ಇದೆ, ST ಸಮುದಾಯದ ಮತ ಕೂಡ ಹೆಚ್ಚಿದೆ. ನಿರ್ಣಾಯಕರು ಆಗೋದಿಲ್ಲಿ ದಲಿತ ಸಮುದಾಯದ ಮತಗಳು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಇದು ಜಾತಿವಾರು ಪ್ರಾಬಲ್ಯ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ. ಜಾತಿವಾರು ಪ್ರಾಬಲ್ಯವನ್ನ ಗಮನಿಸಿದ್ರಿ. ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಸಮುದಾಯದವರಿದ್ದಾರೆ, ಅವರ ಮತಗಳು ಎಷ್ಟು ನಿರ್ಣಾಯಕ ಆಗಿದೆ ಎನ್ನುವಂಥದ್ದು ಪ್ರಮುಖವಾಗಿ ನೋಡಿದ್ರೆ. ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ಜಾತಿವಾರು ಲೆಕ್ಕಾಚಾರ ಪ್ರತಿ ಚುನಾವಣೆಯಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸ್ತಾ ಹೋಗೋದಾದ್ರೆ ಲಿಂಗಾಯತ ಸಮುದಾಯದವರು 3,89,000 ಮತದಾರರಿದ್ದಾರೆ. ಒಕ್ಕಲಿಗ ಸಮುದಾಯದವರು 3,14,000 ಮತದಾರರು ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾರೆ. SC ಸಮುದಾಯದ ಮತ 2,75,000, ST ಸಮುದಾಯದ ಮತ 1,40,000, ಕುರುಬ ಸಮುದಾಯದ ಮತ 1,35,000, ಮುಸ್ಲಿಂ ಸಮುದಾಯದ ಮತ 1,98,000, ಇತರ ಸಮುದಾಯದವರ ಮತ ಇಲ್ಲಿ ನಿರ್ಣಾಯಕ 1,66,000. ಬೇರೆ ಸಮುದಾಯದವರ ಮತ ಕೂಡ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ.
ಎಸ್, ಜಾತಿವಾರು ಲೆಕ್ಕಾಚಾರವನ್ನು ಗಮನಿಸಿದ್ರಿ. ಯಾವ ರೀತಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಇದೆ ಅಂತೇಳಿ ಚಂಬಿ ಸರ್ ಗಮನಿಸ್ತಾ ಹೋಗೋದಾದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಜಾತಿವಾರು ಲೆಕ್ಕಾಚಾರ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಈ ಬಾರಿಯ ಚುನಾವಣೆಯಲ್ಲಿ, ಕಳೆದ ಬಾರಿ ಚುನಾವಣೆಯನ್ನ ಗಮನಿಸ್ತಾ ಹೋಗೋದಾದ್ರೆ? ಎಲ್ಲ ಚುನಾವಣೆಗಳಲ್ಲೂ ಜಾತಿಯ ಒಂದು ಪ್ರಭಾವ ಅಥವಾ ಪ್ರಾಬಲ್ಯ ಅವರವರ ಪಕ್ಷದವರಿಗೆ ಮತ್ತೆ ಅಲ್ಲಿರೋ ಕ್ಯಾಂಡಿಡೇಟ್ ಆಗುತ್ತೆ. ಆದ್ರೆ ಈಗ ಇಲ್ಲಿ ಇರ್ತಕ್ಕಂಥದ್ದು ಪೈಪೋಟಿ ಎರಡು ಪ್ರಮುಖ ಜಾತಿಗಳಲ್ಲಿ, ಒಂದು ಒಕ್ಕಲಿಗ, ಇನ್ನೊಂದು ಲಿಂಗಾಯತ. ಆದ್ರಿಂದ ಈ ಮತಗಳು ಹರಿದು ಹಂಚು ಹೋಗೋದ್ರಲ್ಲಿ ಇದು ಯಾವುದೇ ಒಂದು ಸಂಶಯ ಇಲ್ಲ. ಆದ್ರೆ ಏನಾಗಿದೆ ಇಲ್ಲಿ ಅಂದ್ರೆ, ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಪ್ರಾಬಲ್ಯ ಮೊದಲಿಂದಾನು 2-3 ಕ್ಷೇತ್ರಗಳಿದೆ. ಫಾರ್ ಎಕ್ಸಾಂಪಲ್ ಕೊರಟಗೆರೆ ತೆಗೆದುಕೊಳ್ಳಿ, ಅಲ್ಲಿ ತುಮಕೂರು ಇವರು ನಮ್ಮ ಜಿ ಪರಮೇಶ್ವರ್ ಬಹಳ ಪ್ರಭಾವಶಾಲಿ ಆಗಿದ್ದಾರೆ. ಆಮೇಲೆ ತುಮಕೂರಿನ ಸುತ್ತಮುತ್ತ ಇರ್ತಕ್ಕಂತಹ ಏನು ಮುಸ್ಲಿಂ ಮತದಾರರಿದ್ದಾರೆ ಅವರೆಲ್ಲ ಕಾಂಗ್ರೆಸ್ ಪರ ಇದ್ದಾರೆ. ಅದರಿಂದ ಅದಕ್ಕೆ ನಾನು ಬಿಗಿನಿಂಗ್ ನಲ್ಲಿ ಹೇಳಿದ್ದು, ತುಂಬಾ ಅವರು ಏನು ಹಿಂದೆ ಬಸವರಾಜು 13 ಸಾವಿರ ಚಿಲ್ಲರೆ ಓಟಿಂದ ಅವರು ಗೆದ್ರು, ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಗೆಲ್ಲುವ ಅಥವಾ ಸೋಲುವ ಒಂದು ಸನ್ನಿವೇಶ ಸೋಮಣ್ಣ ಅವ್ರಿಗೆ ಎದುರಾಗಿದೆ. ಆದ್ರೆ ಅವ್ರಿಗೇನು ಅರವಿಂದ್ ಹೇಳಿದಾಗೆ ಈಸ್ ಎ ವೆರಿ ಗ್ರೇಟ್ ಸ್ಟ್ರಾಟಜಿಸ್ಟ್. ಅವರನ್ನ ಅನೇಕ ರೀತಿಯಲ್ಲಿ ಅವಕಾಶವಾದಿ ಅಂತ ಹೇಳಿದ್ರು. ಅವರು ಯಾವುದೇ ಅವಕಾಶವಾದಿ ಯಾವುದೇ ಜಾತಿಯವರನ್ನ ಸ್ಪಂದಿಸ್ತಕ್ಕಂತ ಗುಣ ಹೊಂದಿದ್ದಾರೆ. ಅವ್ರನ್ನ ಹೋಗಿ ಭೇಟಿ ಮಾಡಿದಂತಹ ಯಾವುದೇ ಒಂದು ಜಾತಿಯ ಅಥವಾ ಕೋಮಿನ ಜನ ಸೋಮಣ್ಣ ಅವರಿಂದ ಕೆಲಸ ನಮ್ಗೆ ಆಗಿಲ್ಲ, ಅವರು ಈ ರೀತಿಯ ನಮ್ಮ ವಿರೋಧಿ ಅಂತಕ್ಕಂಥ ಭಾವನೆಯನ್ನ ಅವ್ರು ಎಲ್ಲೂ ತೋರಿಸಿಲ್ಲ. ಅವ್ರು ಸೋತಿರ್ಬೋದು 2 ಕ್ಷೇತ್ರಗಳಲ್ಲಿ, ಅದು ರಾಜಕೀಯ ತಂತ್ರಗಾರಿಕೆಯಲ್ಲಿ ಅವರನ್ನ ಒಂದು ರೀತಿಯಲ್ಲಿ ವಿಕ್ಟಿಮ್ ಮಾಡಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಅದು ಅವರ ಪಕ್ಷದ ಹಣೆ ಬರ. ಆದ್ರೆ ಈಗ ಸೋಮಣ್ಣ ಅವ್ರಿಗೆ ಇದು ನೌ ಆರ್ ನೆವರ್ ಅಂತಕ್ಕಂಥ ಚಾನ್ಸ್ ಇರೋದ್ರಿಂದ ಅವ್ರು ಎಷ್ಟರ ಮಟ್ಟಿಗೆ JDS 2 ಕ್ಷೇತ್ರಗಳಲ್ಲಿ, 2 ಕ್ಷೇತ್ರ ಅಂದ್ರೆ JDS ತುರುವೇಕೆರೆ ಮತ್ತು ಚಿಕ್ಕನಾಯಕನಹಳ್ಳಿ, ಇಲ್ಲಿ ಲಿಂಗಾಯತ್ ಮತದಾರರು ಇದ್ರು ಸಹ, ಮಾಧುಸ್ವಾಮಿ ಅವರಿಗೆ ಅವರು ಬಹಳ ಬೆಂಬಲಕರಾಗಿದ್ರು ಸಹ, ಅಲ್ಲಿರ್ತಕ್ಕಂಥ ಒಕ್ಕಲಿಗ ಮತಗಳನ್ನ 2 ಕ್ಷೇತ್ರಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರು ಪಡೆಯೋದಕ್ಕೆ ಸಬಲರಾದ್ರೆ, ಅಥವಾ ದೇವೇಗೌಡರವರ ಒಂದು ಆಶೀರ್ವಾದ ಸೋಮಣ್ಣನವರಿಗೆ ಇದೆ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಂಡು ಬರ್ತಾ ಇರೋದ್ರಿಂದ ಸೋಮಣ್ಣನವರಿಗೆ ಈ ರೀತಿಯ ಅನುಕೂಲಗಳು ಹೆಚ್ಚಿದೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಆದ್ರೆ ಉಳಿದ OBC ಮತಗಳಿದೆಯಲ್ಲ, ಅದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಆ ಒಂದು OBCಯ ಪ್ರಭಾವ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ನಮ್ಮವರಿದ್ದಾರೆ. ಇವರನ್ನ ನಾವು ಬಿಟ್ಕೊಳ್ಕೂಡ್ದು. ಆಮೇಲೆ ಸಿದ್ದರಾಮಯ್ಯನವರ ಭಾಷಣದ ವೈಖರಿಯನ್ನೇ ನೋಡಿ, ಅವ್ರು ಎಲ್ಲಿ ಹೇಳ್ತಾರೆ, ಇದು ನನಗೆ ನಿಜವಾಗ್ಲೂ ಒಂದು ದೊಡ್ಡ ಸವಾಲು, ಈ ಸವಾಲಿನಲ್ಲಿ ನೀವು ನಾನು ಗೆಲ್ಲಿಸದೆ ಹೋದ್ರೆ ನನ್ನ ಅಧಿಕಾರದ ಇದು ಕೊನೆಯ ಅವಧಿ ಅಥವಾ ಅಧಿಕಾರವನ್ನು ಕಳೆದುಕೊಳ್ತಕ್ಕಂಥ ಮುಜುಗರ ನನಗೆ ಆಗ್ಬಹುದು ಅಂತ. ಅಂದ್ರೆ ಯಾವ ಮಟ್ಟಕ್ಕೆ ಒಂದು ಪೊಲಿಟಿಕಲ್ ಡೈನಾಮಿಕ್ಸ್ ಅಥವಾ ಡೆವಲಪ್ಮೆಂಟ್ಸ್ ಆಗಿದೆ ಅಂದ್ರೆ, ಮುಖ್ಯಮಂತ್ರಿಯ ಕುರ್ಚಿಯು ಅಲಗಾಡುತ್ತದೆ, ಆದ್ರಿಂದ ನೀವು ನನ್ನನ್ನ ಗೆಲ್ಲಿಸ್ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಅವರು ವರುಣ ಕ್ಷೇತ್ರದಲ್ಲಿ ಹೇಳಿದ್ದಾರೋ, ಆ ಮೆಸೇಜ್ ಸಹ ಇಲ್ಲಿ ಹೋಗುತ್ತೆ. ಅಂದ್ರೆ ಈ ದೃಷ್ಟಿಯಿಂದ. ಆದ್ರೆ ಹಿಂದೆ ಪರಮೇಶ್ವರ್ ಅವರನ್ನ ಸೋಲಿಸಿದಂತಹ ಸಿದ್ದರಾಮಯ್ಯ ಮತ್ತು ಆ ಗುಂಪು ಎಷ್ಟರ ಮಟ್ಟಿಗೆ ಪರಮೇಶ್ವರ್ ಅವರ ಗುಂಪು ಇವರಿಗೆ ಸಹಾಯವನ್ನು ಮಾಡ್ತಾ ಇರತಕ್ಕಂಥದ್ದನ್ನ ಅಥವಾ ಶೇರ್ ತೀರಿಸಿಕೊಳ್ಳಲಾರರು ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ರೀತಿಯ ಒಳಹೊಟ್ಟುಗಳನ್ನ ಯಾರು, ಈಗ ಮಾಧುಸ್ವಾಮಿ ಅವ್ರು ಸಂಪೂರ್ಣವಾಗಿ ಸೋಮಣ್ಣ ಅವ್ರನ್ನ ಬೆಂಬಲಿಸಿದಿಲ್ಲ ಅನ್ನೋದು ಪ್ರಪಂಚಕ್ಕೆ ಗೊತ್ತಿದೆ. ಅವ್ರು ಹೇಳಿದ್ದಾರೆ, ನಾನು ಸೋಮಣ್ಣನವರ ಪರವಾಗಿ ಒಂದು ಮತ ಯಾಚನೆ ಮಾಡುದಿಲ್ಲ, ಅದನ್ನು ಜನರ ವಿವೇಚನೆಗೆ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ. ಆದ್ರೆ ಈಗ ಪರಮೇಶ್ವರ್ ಅವರು ಯಾವ ಒಂದು ನಿಷ್ಠೆಯಿಂದ ಅವರು ಈ ಪಕ್ಷಕ್ಕೆ ದುಡಿತಾ ಇದ್ರು, ಅದೇ ನಿಷ್ಠೆಯ ಆಧಾರದ ಮೇಲೆ ಅವರ ಜನ ಅಂದ್ರೆ ಹಿಂದುಳಿದ ವರ್ಗದವರ ಜೊತೆಗೆ ಅವರಲ್ಲಿರ್ತಕ್ಕಂಥ SC ಓಟ್ಗಳನ್ನ ಎಲ್ಲಿ ಕೊಳಿಸಿದ್ರೆ ಬಹುಶಃ ಮುದ್ದಹನುಮೇಗೌಡರಿಗೆ ಹೆಲ್ಪ್ ಆಗ್ಬೋದು. ನನ್ನ ಪ್ರಕಾರ ಮುದ್ದಹನುಮೇಗೌಡರ ಅವರ ಎಂಟ್ರಿ ಇದೆಯಲ್ಲ, ಇಟ್ ಸೆಲ್ಫ್ ಹ್ಯಾಸ್ ಬೀನ್ ಎ ವೆರಿ ಲೇಟ್ ಎಂಟ್ರಿ. ಬಿಕಾಸ್ ಅವ್ರು ಒಂದ್ಸಾರಿ ಕಳ್ಕೊಂಡ್ಬಿಟ್ರು, ಕ್ಷೇತ್ರದ ಒಂದು ಪ್ರಭಾವ ಇರಲಿಲ್ಲ. ಮತ್ತೆ ಇವರು ಬಸವರಾಜು ಅಷ್ಟೇನೆ, ಹೆಲಿಕಾಪ್ಟರ್ ಕಾರ್ಖಾನೆ ಬಂತು ಅಂತ ಹೇಳಿದ್ರು, ಆಮೇಲೆ ತುಮಕೂರು ಮತ್ತು ದಾವಣಗೆರೆ ರೈಲು ಲೈನ್ ಅನ್ನ ಮಾಡ್ತೀವಿ ಅಂತ, ಇವ್ಯಾವನ್ನು ತಮ್ಮ ಅವಧಿಯಲ್ಲಿ ಮಾಡಲಿಲ್ಲ. ಆ ಒಂದು ಅವಕಾಶವನ್ನು ಅವ್ರು ಕಳ್ಕೊಂಡ್ರು. ಅದರಿಂದ ಜನರಿಗೆ ಒಂದು ಅಸಮಾಧಾನ ಇದೆ. ಆದ್ರೆ ಸೋಮಣ್ಣನವರ ಸರ್ವ ಜಾತಿಯ ಜನರನ್ನ ಆಕರ್ಷಿಸ್ತಕ್ಕಂಥ ಚಾಕಚಕ್ಯತೆ ಮತ್ತು ಅವರ ಒಂದು ಏನು ಓಪನ್ ಮೈಂಡ್ ಇದೆಯಲ್ಲ, ಬಹುಶಃ ಅವರಿಗೆ ಒಂದು ರೀತಿಯಲ್ಲಿ ಹೇಳಿಸಿ ತಂದು ಕೊಡ್ಬೋದು ಅಷ್ಟೇ ಹೊರತು ಯಾರು ಅತ್ಯಂತ ಯಶಸ್ವಿಯಾಗಿ ಗೆಲ್ತಾರೆ ಅಂತಕ್ಕಂಥದ್ದನ್ನ ಖಚಿತವಾಗಿ ಯಾವ ರಾಜಕೀಯ ವಿಶ್ಲೇಷಕರು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರೆ. ಯೋಗೇಶ್, ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಕಷ್ಟು ಗ್ರೌಂಡ್ ರಿಪೋರ್ಟ್ಗಳನ್ನು ನೀವು ಕೊಟ್ಟಿರ್ತೀರಿ. ಜನರನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಜನರಿಂದ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯ ಏನು? ಕಾಂಗ್ರೆಸ್, ಬಿಜೆಪಿನ ಅಥವಾ ಮುದ್ದಹನುಮೇಗೌಡ್ರ, ವಿ ಸೋಮಣ್ಣನ?
ಇಲ್ಲಿ ಜನರನ್ನ ಮಾತಾಡಿಸಿದಾಗ ವಿಭಿನ್ನವಾದ ಹೇಳಿಕೆಗಳು ಪರ ವಿರೋಧಗಳು ಬರ್ತವೆ. ಯಾಕೆಂದ್ರೆ ಸೋಮಣ್ಣವ್ರಿಗೆ ಯಾಕೆ ಗೆಲ್ಲಿಸ್ಬೇಕು ಒಂದಷ್ಟು ಜನ ಮಾತಾಡಿದ್ರೆ, ಮುದ್ದಹನುಮೇಗೌಡರನ್ನ ಯಾಕೆ ಗೆಲ್ಲಿಸಬಾರದು ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಯಾಕಂದ್ರೆ ಈ ಸಹಜವಾಗಿ ಒಂದೊಂದು ತಾಲೂಕು ಕ್ಷೇತ್ರಗಳಲ್ಲಿ ಹೋದಂತ ಸಂದರ್ಭ ಕೂಡ ಒಂದೊಂದು ರೀತಿಯ, ಅಂದ್ರೆ ಕೆಲವು ಕಡೆ ಸೋಮಣ್ಣ ಪರವಾಗಿ ಅಂದ್ರೆ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಅಂದ್ರೆ ದೇವೇಗೌಡರ ಸೋಲನ್ನ ಇಲ್ಲಿ ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಜನ ಮಾತಾಡಿದ್ರೆ, ಒಂದಷ್ಟು ಕಡೆ ಮುದ್ದಹನುಮೇಗೌಡ ಸಾಫ್ಟ್ ಅಂದ್ರೆ ಹಿಂದೆ ಕೂಡ ಏನು ಕಾಂಗ್ರೆಸ್ ನಲ್ಲಿ ಇದ್ರು, ಟಿಕೆಟ್ ತಪ್ಪು ದೇವೇಗೌಡರಿಗೆ ಕೊಟ್ರು, ಆ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಒಂದಷ್ಟು ರಾಜಕೀಯ ನಾಯಕರು ಅಂದ್ರೆ ತುರುವೇಕೆರೆ ತಿಪ್ಪರು, ಈ ಭಾಗದ ನಾಯಕರು ಏನು ಜೆಡಿಎಸ್ ನಾಯಕರು ತುಮಕೂರು ನಗರ ಸೇರಿದಂತೆ ಮಾತಾಡೋದು, ಮುದ್ದಹನುಮೇಗೌಡರು ಏನು ಟಿಕೆಟ್ ಕೈ ತಪ್ಪಿದ್ದೇನೆ ಅಲ್ಲಿ ಅವರೇ ಸೋಲಿಸೋದಕ್ಕೆ ದೇವೇಗೌಡರ ಸೋಲಿಸೋದಕ್ಕೆ ಕಾರಣಕರ್ತರಾದ್ರು ಅನ್ನೋದನ್ನ ಈ ರೀತಿಯಾಗಿ ಪ್ರಚಾರ ಮಾಡಿ ಮತವನ್ನ ಗಳಿಸೋ ತಮ್ಮ ಓಟನ್ನ ತಮ್ಗೆ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಜನರು ಕೂಡ ಇನ್ನು ನಿಧಾನವಾಗಿ ಯೋಚನೆ ಮಾಡ್ತಿದ್ದಾರೆ ಯಾರಿಗೆ ಓಟ್ ಹಾಕ್ಬೇಕು ಅಥವಾ ಯಾರು ಪರವಾಗಿದ್ದಾರೆ ಅಂತ. ಒಂದ್ ಕಡೆ ಸೋಮಣ್ಣವ್ರು ನೋಡಿದ್ರೆ ಸೋಮಣ್ಣದು ಉತ್ತಮ ಕೆಲಸ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿದ್ರು. ಮುದ್ದಹನುಮೇಗೌಡ ಕೂಡ ಅವರು MP ಆದ 2014 ಇದ್ದಂತ ಸಂದರ್ಭ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಾಗಿದೆ. ಏನು HL ಕೂಡ ಅವರ ಕಾಲದಲ್ಲಿ ಶಂಕುಸ್ಥಾಪನೆ ಆಯ್ತು, ಬಸವರಾಜನ ಕಾಲದಲ್ಲಿ. ಅದಾದ ನಂತರ ಈಗ ಜನರು ಕೂಡ ಮಿಶ್ರ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇನ್ನು ಚುನಾವಣೆಗೆ ಇನ್ನು ಬಹಳ ದಿನಗಳಿರೋದ್ರಿಂದ ಇನ್ನೂ ಒಂದಷ್ಟು ಅಂದ್ರೆ ಏನು ಒಂದ್ ಹಂತದಲ್ಲಿ ಸೋಮಣ್ಣ ಅವರು ಜನರನ್ನ ರೀಚ್ ಆದಷ್ಟು ಮುದ್ದಹನುಮೇಗೌಡರು ರೀಚ್ ಆಗ್ತಾ ಇಲ್ಲ. ಯಾಕಂದ್ರೆ ಮುದ್ದಹನುಮೇಗೌಡದು ಮೈನಸ್ ಏನಂದ್ರೆ ಬಿಜೆಪಿಯಲ್ಲಿ ಇದ್ರು, ಮತ್ತೆ ಕಾಂಗ್ರೆಸ್ ಬಂದ್ರು. ಬಿಜೆಪಿಲಿ ಇದ್ದಂತ ಸಂದರ್ಭದಲ್ಲಿ ಕುಣಗಲ್ಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಹೊರ ಹಾಕಿದ್ರು. ಒಂದ್ ಹಂತದಲ್ಲಿ ಬಿಜೆಪಿ ಮುಖಂಡರ ಮಾತಾಡ್ಕೊಳ್ಳೋದು, ಇಲ್ಲೇ ಬಿಜೆಪಿಲೇ ಉಳ್ಕೊಂಡಿದ್ರೆ ಬಹುತೇಕವಾಗಿ ಇವರಿಗೆ ಟಿಕೆಟ್ ಸಿಕ್ತಿತ್ತು ಅನ್ನೋದು. ಹಾಗಾಗಿ ಕಾಂಗ್ರೆಸ್ಗೆ ಹೋಗಿರೋದಕ್ಕೆ ಒಂದಷ್ಟು ಅಸಮಾಧಾನ ಇದ್ದಿದೆ. ಯಾಕಂದ್ರೆ ಮುರಳೀಧರ ಹಾಲಪ್ಪ ಪ್ರಬಲ ಆಕಾಂಕ್ಷಿ ಆಗಿದ್ರು, ಅವರು ಅವರ ಸಮಾಧಾನ ಪಡಿಸಿದ್ರು ಕೂಡ ಒಂದ ಹಂತದಲ್ಲಿ ಅವ್ರು ಕೂಡ ಅಸಮಾಧಾನ ಇನ್ನು ಹಾಗೆ ಉಳ್ಕೊಂಡಿದೆ. ಯಾಕಂದ್ರೆ ಮೇಲ್ಮಟ್ಟದ ನಾಯಕರಲ್ಲಿ ಒಂದಷ್ಟು ಗೊಂದಲಗಳು ನಿವಾರಣೆ ಆಗಿದ್ರು ಕೂಡ ತಳಮಟ್ಟದಲ್ಲಿ ಒಂದಷ್ಟು ಗೊಂದಲಗಳು, ಬೇಸರ ಇನ್ನೂ ಇದೆ ಸಂಪತ್. ಎಸ್ ಯೋಗೀಶ್ ಕೂಡ ಹೇಳ್ತಾ ಇದ್ರು ಒಳ ಏಟಿನ ಭಯ ಎಷ್ಟಿದೆ, ಜನರ ಅಭಿಪ್ರಾಯ ಏನು ಅಂತೇಳಿ. ಅರವಿಂದ್ ಸರ್, ಎರಡೂ ಪಕ್ಷಗಳಿಗೆ ಮುದ್ದಹನುಮೇಗೌಡರು ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ಎರಡೂ ಪಾರ್ಟಿಗಳಲ್ಲಿ ಒಳ ಏಟಿನ ಭೀತಿ ಎಷ್ಟರ ಮಟ್ಟಿಗೆ ಇರಬಹುದು? ಪುರಾಣಿಕ್ ಸರ್ ಕೂಡ ಆಗ ಹೇಳ್ತಾ ಇದ್ರು CM ಚೇಂಜ್ ಮಾಡೋ ವಿಚಾರ ಕೂಡ ಇಲ್ಲಿ ಮುನ್ನೆಲೆಗೆ ಬರುತ್ತೆ ಅಂತ ಹೇಳಿ. ಹೇಳ್ತಾರೆ ಯಾವುದೇ ಒಂದು ಎಲೆಕ್ಷನ್ನಲ್ಲಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್ ಆಗುವಂಥ ಸಾಧ್ಯತೆ ಇದೆ. ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡು ಇವತ್ತಿನ ಕರ್ನಾಟಕದ ಲೀಡರ್ಶಿಪ್ಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದೆ. ಅವ್ರಿಗೊಂದಿಷ್ಟು ಲಿಬರ್ಟಿನೂ ಕೊಟ್ಟಿದ್ದಾರೆ, ನೀವು ನಡೆಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿನೂ ಕೊಟ್ಟಿದ್ದಾರೆ. ಇವರು ಹಾಗೆ ಪರ್ಫಾರ್ಮ್ ಮಾಡಿ ತೋರಿಸಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ ಅ ಗುಡ್ ಗವರ್ನೆನ್ಸ್. ಅವರಿಗೆ ಇದೇ ಮಾಡೆಲನ್ನು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋ ಹಾಗೆ ಒಂದು ಸೆಟಪ್ ಮಾಡಿ ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್ಗೆ ಒಂದು ಪುನರ್ಜನ್ಮ ಕೊಡುವಂಥ ಪ್ರಯತ್ನದಲ್ಲಿ ಕರ್ನಾಟಕ ಕಾಂಗ್ರೆಸ್ ಏನು ಕಮಿಟಿ ಇವತ್ತು ಆಡಳಿತ ಕೊಡ್ತಾ ಇದ್ದಾರೆ, ದೇ ಹ್ಯಾವ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇದನ್ನು ನಾವು ಅಲ್ಗಳಿಸೋಕ್ಕಾಗಲ್ಲ. ಸೊ ಇವರು ಆ ರೆಸ್ಪಾನ್ಸಿಬಿಲಿಟಿನ ಸರಿಯಾಗಿ ನಿಭಾಯಿಸೋದಕ್ಕೆ ಒಂದಿಷ್ಟು ಸೆಂಟ್ರಲ್ ಕಮಿಟಿಯ ಇಂಟರ್ಫಿಯರೆನ್ಸು ಕಡಿಮೆ ಆಗಿದೆ ಅಂತ ನಾವು ಹೇಳ್ಬೋದು. ದೇ ಹ್ಯಾವ್ ಬಿನ್ ಗಿವನ್ ಸಮ್ ಲಿಬರ್ಟಿ. ಆದರೆ ತುಮಕೂರು ಮಟ್ಟಕ್ಕೆ ಬಂದಾಗ ಇಲ್ಲಿರುವ ಕ್ಯಾಂಡಿಡೇಟ್ ಬಗ್ಗೆ ಒಂದಿಷ್ಟು ಅಸಮಾಧಾನ ಬಹಳ ಕ್ಲಿಯರ್ ಆಗಿದೆ. ಯಾಕಂದ್ರೆ ಹಿ ಹ್ಯಾಸ್ ಸ್ವಿಚ್ಡ್ ಓವರ್ ದ ಪಾರ್ಟೀಸ್ ಮಲ್ಟಿಪಲ್ ಟೈಮ್ಸ್ ಅಂತ. ಅವರ ಕೆಪಾಸಿಟಿ ಬಗ್ಗೆ ಅಲ್ಲ, ಅವರ ಕೆಪಾಬಿಲಿಟಿ ಬಗ್ಗೆ ಅಲ್ಲ. ಕಾಂಗ್ರೆಸ್ ಅವ್ರಿಗೂ ಕೂಡ ಇವ್ರ ಮುದ್ದಹನುಮೇಗೌಡರ ಮೇಲೆ ಒಂದಿಷ್ಟು ವಿಶ್ವಾಸ ಇತ್ತು. ಅದಕ್ಕೆ ಅವರು ಪ್ರತಿಕೂಲವಾಗಿ ಇರೋದ್ರೆ ಅಂದ್ರೆ ಒಂದು ವಿಚಾರ ನಾನು ಇಲ್ಲಿ ಮೆನ್ಷನ್ ಮಾಡಕ್ಕೆ ಇಷ್ಟಪಡ್ತೀನಿ. 2014ರಲ್ಲಿ MP ಆಗಿದ್ದು ಮುದ್ದಹನುಮೇಗೌಡರು ಕಾಂಗ್ರೆಸ್ ಪಾರ್ಟಿಯಿಂದ. 2019ರ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ದೇಶದಲ್ಲಿ ಟಿಕೆಟ್ ಕೈ ತಪ್ಪಿದಂತ ಸಿಟ್ಟಿಂಗ್ MPಗಳ ಪೈಕಿ ಮುದ್ದಹನುಮೇಗೌಡರು ಕೂಡ ಒಬ್ರು. ತ್ಯಾಗ ಮಾಡಿದರೆ ಅಸಮಾಧಾನ ಕೂಡ ಅಲ್ಲೂ ಇತ್ತು. ಎಸ್ ಸರ್, ಡೆಫಿನೆಟ್ಲಿ. ಸೊ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರ ಬಗ್ಗೆ ಒಂದಿಷ್ಟು ಒಲವು ಇತ್ತು. ಅದಕ್ಕೆ ಅವರು ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನುವಂತ ಒಂದಿಷ್ಟು ಕಹಿ ನೆನಪುಗಳು ಇವತ್ತಿಗೂ ಇದೆ. ಮತ್ತೆ ಈಗ ಬಂದಿರೋದು ಕೂಡ ಲಾಸ್ಟ್ ಮೂಮೆಂಟ್ ನೀವು ಅವಾಗ ಎಕ್ಸ್ಪ್ರೆಸ್ ಮಾಡಿದ್ರ ಹಾಗೆ. ಹಾಗಾಗಿ ಇಲ್ಲಿರುವ ಉಸ್ತುವಾರಿ ಮಿನಿಸ್ಟರ್ ಆಗಲಿ ಇವರಾಗಲಿ ಅವರ ಜೊತೆಗೆ ಇವತ್ತಿಗೆ ಎಷ್ಟು ಮಟ್ಟಿಗೆ ನಿಲ್ತಾರೆ, ಕೆಳಗಡೆ ಹಂತರ ಕಾರ್ಯಕರ್ತರು ಎಷ್ಟು ಮಟ್ಟಿಗೆ ನಿಲ್ತಾರೆ ಅನ್ನೋದು ಒಂದು ಕಡೆ. ಆದರೆ ಇಲ್ಲಿ ಹೆವಿ ವೇಟ್ ಕ್ಯಾಂಡಿಡೇಟು ನಂಬರ್ 1, ನಂಬರ್ 2 ದಿಸ್ ಇಸ್ ಅ MP ಎಲೆಕ್ಷನ್, ನಂಬರ್ 3 ನಿಮಗೆ ಇಂತಲ್ಲಿ ಅಂದ್ರೆ ತುಮಕೂರು ಕ್ಷೇತ್ರದಲ್ಲಿ ಆಲ್ರೆಡಿ ಒಂದಿಷ್ಟು ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಇದೆ. ಕರೆಕ್ಟ್ ಅಲ್ವಾ? ಸೊ ಇದೆಲ್ಲ ಯಾವ ಮಟ್ಟಕ್ಕೆ ಯಾವ ರೀತಿಯಿಂದ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಪ್ಲಸ್
5 ಗ್ಯಾರಂಟೀಸ್ ಆರ್ ಆಲ್ಸೋ ವೆರಿ ಹೆವಿ ವೇಟ್. ಇವಾಗ ಬರೇ ಕ್ಯಾಂಡಿಡೇಚರು ಇಲ್ಲದ್ರೆ ಜನರದ ಬಗ್ಗೆ ನಾವೇನು ಅಂದರೆ ತೆಳಮಟ್ಟದ ಕಾರ್ಯಕರ್ತರು ಯಾವ ರೀತಿ ಸಾಥ್ ಕೊಡ್ತಾರೆ MP ಎಲೆಕ್ಷನಲ್ಲಿ. ಯಾಕೆ MP ಎಲೆಕ್ಷನಲ್ಲಿ ಅದು ತುಂಬ ಮುಖ್ಯ ಆಗುತ್ತೆ. ಕ್ಯಾಂಡಿಡೇಟ್ ಹಿಮ್ಸೆಲ್ಫ್ ಕೆನಾಟ್ ಗೋ. ಇಟ್ ಇಸ್ ಅ ವೆರಿ ವಾಸ್ಟ್ ದಿಸ್ ಒನ್ ಅನ್ಲೆಸ್ ಅಂಟಿಲ್ ಯುವರ್ ಕೇಡರ್ ಡಸಂಟ್ ಪರ್ಫಾರ್ಮ್. ಕೇಡರ್ ಅವ್ರು ಅಲ್ಲಿ ನಿಂತ್ಕೊಂಡು ಒಂದಿಷ್ಟು ಜವಾಬ್ದಾರಿ ತೊಗೊಂಡು ನಾ ಇಷ್ಟು ಓಟ್ ಹಾಕಿಸ್ತೀನಿ ದಯವಿಟ್ಟು ಹಿಂಗೆ ಮಾಡಿ ಅಂತ ಡೆಲಿವರಿ ಮಷೀನರಿ ಡೆಲಿವರಿ ಮಾಡದೇ ಇದ್ರೆ ಇಟ್ ಕ್ಯಾನ್ ನೆವರ್ ಹ್ಯಾಪನ್. ಸೊ ಅದ್ರ ಬಗ್ಗೆ ನಮಗೆ ಒಂದಿಷ್ಟು ಡೌಟ್ ಬರ್ತಾ ಇದೆ ಕಾಂಗ್ರೆಸ್ನ ಕಡೆ. ಹಾಗಾಗಿ ನಾವು ಇಂಥಲ್ಲಿ ಗ್ಯಾರಂಟಿಯ ಪ್ರಭಾವ ಇಲ್ಲಿ ಇದ್ರೂ ಕೂಡ MP ಎಲೆಕ್ಷನ್ನಲ್ಲಿ ಒಂದಿಷ್ಟು ಸೋಮಣ್ಣ ಅವ್ರ ಕಡೆ ಹೋಗ್ಬೋದು ಅಂತ. ಮತ್ತೆ ಇವರು ಬರೀ ಲಿಂಗಾಯತರು ಸೋಮಣ್ಣ ಒಕ್ಕಲಿಗರದ ಜೊತೆಗೆ ಬರಲ್ಲ ಅಂತ ಅನ್ಕೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ JDS ಅವರು ಇತ್ಲ ಕಡೆ ಇದ್ದಾರೆ. ಸೊ ಹಾಗಾಗಿ ಅವರಿಂದ ಕೂಡ ಒಕ್ಕಲಿಗರ ಓಟ್ ಇತ್ಲ ಕಡೆ ಬರೋದಿದೆ. ಸೊ ಒಕ್ಕಲಿಗರ ಸಮಾಜವೇ ಈಗ ಕಾಂಗ್ರೆಸ್ ಅನ್ನ ಕೈ ಬಿಡಬಹುದಾ ಈ ಪರಿಸ್ಥಿತಿಯಲ್ಲಿ ಅನ್ನುವಂಥದ್ದು. ದಿಸ್ ಇಸ್ ನಾಟ್ ಪ್ಯಾನ್ ಕರ್ನಾಟಕ ಬಟ್ ಎಸ್ಪೆಷಲಿ ಫಾರ್ ತುಮಕೂರು ಇಟ್ ಇಸ್ ಟ್ರೂ. ಹಾಗಾಗಿ ನನಗೆ ಎಲ್ಲೋ ಒಂದು ತೂಕ ಸೋಮಣ್ಣ ಅವ್ರದ್ದು ಹೆಚ್ಚಾಗಿದೆ ಅಂತ ಈಗಲೂ ಅಂದರೆ ನಾನು ಪುರಾಣಿಕ್ ಸರ್ ಮಾತಾಡೋದು ನೋಡ್ತಾ ಇದ್ದೆ. ಹಿ ವಾಸ್ ಮೋರ್ ಟು ಬ್ಯಾಲೆನ್ಸ್ಡ್ ಆರ್ ಮೋರ್ ಟು ಅಂದರೆ ಒಂದಿಷ್ಟು ಉಲ್ಟಾ ರಿಸಲ್ಟ್ಸ್ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು. ತುಂಬ ಕ್ಲೋಸ್ ಕಂಟೆಸ್ಟ್ ಅಂತ. ಐ ಸಮ್ಹೌ ಫೀಲ್ ಸೋಮಣ್ಣ ಹ್ಯಾಸ್ ಎನ್ ಎಡ್ಜ್. ಎಸ್ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಅಲ್ಲಿನ ಲೆಕ್ಕಾಚಾರ ಇದೆ ಅಂತೇಳಿ. ಹಾಗೇನೆ ತುಮಕೂರು ಲೋಕಸಭಾ ಕ್ಷೇತ್ರದ ಹಿನ್ನೋಟವನ್ನ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಹಿನ್ನೋಟ ಅಂತ ಹೇಳಿದ್ರೆ ಕಳೆದ ಬಾರಿ ಲೋಕಸಭೆ ಚುನಾವಣೆ ಆದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಪೈಪೋಟಿ ಇತ್ತು ಅಂತ ಹೇಳಿ. 2014ರ ಲೋಕಸಭೆ ಚುನಾವಣೆ ಇಲ್ಲಿ ಗೆದ್ದಿದ್ದು ಕಾಂಗ್ರೆಸ್. ಆ ಸಂದರ್ಭದಲ್ಲಿ ಅಭ್ಯರ್ಥಿಯಾಗಿದ್ದು ಇದೇ ಮುದ್ದಹನುಮೇಗೌಡರು. ಇವರ ಗೆಲುವಿನ ಅಂತರ 74,041 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸ್ತಾರೆ. JS ಬಸವರಾಜು ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋಲು ಕಾಣಬೇಕಾಗುತ್ತೆ 2014ರ ಲೋಕಸಭೆ ಚುನಾವಣೆಯಲ್ಲಿ. ಹಾಗಾದ್ರೆ 2019ರ ಲೋಕಸಭೆ ಚುನಾವಣೆ ಕಳೆದ ಬಾರಿ ಏನಾಯ್ತು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ಸಿಗೋದಿಲ್ಲ. ಅದರ ಬದಲಾಗಿ ಮೈತ್ರಿ ಅಭ್ಯರ್ಥಿ ಕೊಡ್ತಾರೆ. ದೇವೇಗೌಡರು ಸ್ಪರ್ಧೆಯನ್ನ ಮಾಡ್ತಾರೆ. ಬಿಜೆಪಿಯಿಂದ JS ಬಸವರಾಜು ಅವರು ಸ್ಪರ್ಧೆಯನ್ನ ಮಾಡಿ ಗೆಲುವನ್ನ ಸಾಧಿಸ್ತಾರೆ. ಇಲ್ಲಿ ಗೆಲುವಿನ ಅಂತರ 13,339. JDS ಹಾಗೇನೆ ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ದೇವೇಗೌಡರು ಮೋದಿ ಅಲೆಯಲ್ಲಿ ಮಾಜಿ ಪ್ರಧಾನಿಗಳು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸೋಲು ಕಾಣಬೇಕಾಗುತ್ತೆ. ಆದ್ರೆ ಈ ಬಾರಿ ಹಂಗಿಲ್ಲ, ಟ್ರೆಂಡ್ ಚೇಂಜ್ ಆಗಿದೆ. ಒಳಏಟುಗಳಿಂದಲೇ ದೇವೇಗೌಡರು ಸೋತ್ರು ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಕೂಡ ಆ ಸಂದರ್ಭದಲ್ಲಿ ಆಗಿತ್ತು. 2024ರ ಲೋಕಸಭೆ ಚುನಾವಣೆಯಲ್ಲಿ ರಣಕಣದಲ್ಲಿರೋದು ಬಿಜೆಪಿಯಿಂದ ವಿ ಸೋಮಣ್ಣ, ಕಾಂಗ್ರೆಸ್ನಿಂದ ಮುದ್ದಹನುಮೇಗೌಡರು. ಮೊನ್ನೆ ತಾನೇ ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದೆ. ಫೆಬ್ರವರಿ 22ನೇ ತಾರೀಕು ಮುದ್ದಹನುಮೇಗೌಡರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ. ಅದಕ್ಕಿಂತ ಮುಂಚಿತವಾಗಿ 2023ರಲ್ಲಿ ಕುಣಿಗಲ್ ಕ್ಷೇತ್ರದ ಟಿಕೆಟ್ ಬಿಜೆಪಿಯವರು ಕೊಡ್ತಾರೆ ಅಂತೇಳಿ ಇದೇ ಮುದ್ದಹನುಮೇಗೌಡರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದಿದ್ರು. ಟಿಕೆಟ್ ಸಿಗಲಿಲ್ಲ, ವಾಪಸ್ ಹೋಗಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದ ರಾಜಕೀಯ ಇತಿಹಾಸ ಕಳೆದ ಬಾರಿ ಆದಂತ ಚುನಾವಣೆಗಳನ್ನ ಗಮನಿಸ್ತಾ ಇದ್ರೆ ಪುರಾಣಿಕ್ ಸರ್ ಗಮನಿಸ್ತಾ ಹೋಗೋದಾದ್ರೆ 2014ರಲ್ಲಿ ಏನಾಗಿತ್ತು ಅದು 2019ರಲ್ಲಿ ಆಗಿಲ್ಲ. ಮುದ್ದಹನುಮೇಗೌಡರು 2014ರಲ್ಲಿ ಸಂಸದರಾದ್ರು. ಆದ್ರೆ 2019ರ ಚುನಾವಣೆಗೆ ಬರುವಂತ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಯ್ತು. ಅದು ಮೈತ್ರಿ ವಿಚಾರವಾಗಿ. ಆದ್ರೆ ಈ ಬಾರಿ ಹೆಂಗಾಗತ್ತೆ ಅಂತ ಹೇಳಿ ಸರ್. ಈಗ ಮೈತ್ರಿ ವಿಚಾರ ಅಂತ ತೆಗೆದುಕೊಂಡ್ರೆ ನಮ್ಮ ಅರವಿಂದ್ ಅವ್ರು ಹೇಳಿದ್ರೆ ರೀತಿನಲ್ಲಿ ಸೋಮಣ್ಣ ಅವ್ರಿಗೆ ಒಂದ್ ರೀತಿನಲ್ಲಿ ಎಡ್ಜ್ ಇದೆ, ಅದು ಅನುಕೂಲ ಇದೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಜಾತಿ ಲೆಕ್ಕಾಚಾರಕ್ಕಿಂತ ಈ ಒಂದು ರಾಜ್ಯದ 5 ಗ್ಯಾರಂಟಿಗಳ ಚುನಾವಣೆ ವಿಧಾನಸಭೆಗೆ ಹೇಗೆ ಪ್ರಭಾವವನ್ನು ಬೀರಿತೋ ಆ ಪ್ರಭಾವ ಲೋಕಸಭೆಯ ಚುನಾವಣೆಯಲ್ಲಿ ಬೀರುತ್ತೆ ಅಂತಕ್ಕಂಥದ್ದನ್ನ ನಾವು ಅತ್ಯಂತ ಒಂದು ರೀತಿಯಲ್ಲಿ ವಿಶ್ವಾಸದಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇವ್ರು ಎಷ್ಟೇ ಗ್ಯಾರಂಟಿಗಳ ಬಗ್ಗೆ ಪ್ರಚಾರ ಮಾಡಿದ್ರು ಸಹ ಜನರ ಮುಂದೆ ಇರ್ತಕ್ಕಂಥ ಆಯ್ಕೆ ತುಮಕೂರು ಕ್ಷೇತ್ರ ಸೆಮಿ ಅರ್ಬನ್ ಸೆಮಿ ರೂರಲ್ ಅಂತ ಅಗ್ರೇರಿಯನ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಎನ್ಲೈಟನ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಯಾಕಂದ್ರೆ ಅನೇಕ ರಾಜಕೀಯ ಬೆಳವಣಿಗೆಗಳಲ್ಲಿ ತುಮಕೂರಿನ ಪಾತ್ರ ಮಹತ್ತರವಾದದ್ದು. ಅಲ್ಲಿರ್ತಕ್ಕಂಥ ಜನರು ಸಹ ಬೆಂಗಳೂರಿಗೆ ಬಹಳ ಹತ್ರ ಇದ್ದಾರೆ. ದೇ ಅಂಡರ್ಸ್ಟ್ಯಾಂಡ್ ಬೋತ್ ನ್ಯಾಷನಲ್ ಪಾಲಿಟಿಕ್ಸ್ ಆಸ್ ವೆಲ್ ಸ್ಟೇಟ್ ಪಾಲಿಟಿಕ್ಸ್ ಆಲ್ಸೋ. ಈ ದೃಷ್ಟಿಯಿಂದ ನೋಡಿದ್ರೆ ಬಹುಶಃ ಒಂದು ರೀತಿಯಲ್ಲಿ ಇಲ್ಲಿ ವಾತಾವರಣವನ್ನ ನಾವು ಗಮನಿಸೋದಾದ್ರೆ ಟ್ರೆಂಡ್ ಅನ್ನ ಹೇಗೆ ಇವರು ಬೆಳೆಸ್ತಾರೆ. ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮಯ್ಯನವ್ರ ಬಗ್ಗೆ ದೇವೇಗೌಡ ಹೇಳಿದ್ರು ಅವರ ಗರ್ವಭಂಗವನ್ನ ಮಾಡ್ಬೇಕು ಅಂತ ಒಂದು ಹೇಳಿದ್ರು. ಸೊ ಒಕ್ಕಲಿಗರಲ್ಲಿ
ಆ ಒಂದು ರೀತಿಯ ಮನೋಭಾವನೆ ಬಂದ್ರೆ ಸಿದ್ದರಾಮಯ್ಯನವರಿಗೆ ಒಂದು ಮೆಸೇಜ್ ಅನ್ನು ಕಳಿಸ್ಲಿಕ್ಕೆ ಬರೀ ಮೈಸೂರು ವರ್ಣ ಕ್ಷೇತ್ರ ಅಲ್ಲ, ಇಲ್ಲಿಯೂ ಸಹ ನಾವು ಮಾಡಬಹುದು ಅಂತಕ್ಕಂಥ ಒಂದು ಸಾಲಿಡ್ಯಾರಿಟಿ ಅವರಲ್ಲಿ ಬಂದ್ರೆ, ಅಂದ್ರೆ ಆ ಒಂದು ಜೆಡಿಎಸ್ ಸಪೋರ್ಟ್ ಈ ಒಂದು ಸೋಮಣ್ಣನವರು ಇರೋದ್ರಿಂದ, ಎರಡು ಪಕ್ಷಗಳ ಜಂಟಿ ಒಂದು ಪ್ರತಿನಿಧಿ ಆಗಿರೋದ್ರಿಂದ ಬಹುಶಃ ಆ ಅಡ್ವಾಂಟೇಜ್ ಅನ್ನ ಎಕ್ಸ್ಪ್ಲೈಟ್ ಮಾಡ್ಬೋದು. ಅದು ಆ ಪಾಯಿಂಟ್ ಆಫ್ ಅಡ್ವಾಂಟೇಜ್ ಸೋಮಣ್ಣ ಆಸ್ ಎನ್ ಹೆಡ್ ಓವರ್ ಮುದ್ದಹನುಮೇಗೌಡರಿಗೆ ಕಾಂಗ್ರೆಸ್ ನಲ್ಲೇ ಎಲ್ಲರೂ ಮಾಡ್ತಾರೆ ಅಂತಾರೆ. ಈಗ ನೀವು ಅನೇಕ ಆಕಾಂಕ್ಷಿಗಳಿಗೆ ನಿರಾಶೆಯನ್ನು ಉಂಟು ಮಾಡಿದ್ದೇವೆ. ಆ ಆಕಾಂಕ್ಷಿಗಳು ಸಹ ಮುದ್ದಹನುಮೇಗೌಡರನ್ನ ಅವರು ಒಂದೊಂದು ರೀತಿಯಲ್ಲಿ ಉತ್ಸಾಹಿ ಲೋಕಸಭೆಯ ನಾಯಕ, ಕಾಂಗ್ರೆಸ್ಗೆ ಅವರು ಒಳ್ಳೆ ಹೆಸರು ತರ್ತಾರೆ ಅಂತಕ್ಕಂಥ ದೃಷ್ಟಿಯಲ್ಲಿ ನೋಡ್ತಾರೆ ಅಂತಕ್ಕಂಥದ್ದು ನನಗಂತೂ ನಂಬಿಕೆ ಇಲ್ಲ. ಕಾರಣ ಏನು, ಅಲ್ಲಿರ್ತಕ್ಕಂಥ ಅನೇಕ ರೀತಿಯ ಒಂದು ಒಳಜಗಳಗಳನ್ನು ಬಹಳ ಹತ್ತಿರದಿಂದ ನೋಡಿದ್ರಿಂದ, ಅಲ್ಲಿರ್ತಕ್ಕಂಥ ಅನೇಕ ನಾಯಕರುಗಳನ್ನು ನಾನು ಬಹಳ ಕಾಲದಿಂದ ಸುಮಾರು 30-40 ವರ್ಷದ ನೋಡಿದ್ರಿಂದ ಅವರಲ್ಲಿ ಇರ್ತಕ್ಕಂಥ ಒಂದು ರಿಸರ್ವೇಶನ್ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಬಹಳ ಗಟ್ಟಿಯಾದ ರಿಸರ್ವೇಶನ್. ತೋರಿಕೆಗೆ ಫೋಟೋ ಆಪ್ಟಿಕ್ಸ್ಗೆ ಅವರೆಲ್ಲ ನಾವು ಪಕ್ಷದ ಪರವಾಗಿದೆಯೇ ನಿಷ್ಠೆ, ಪಕ್ಷದ ನಿಷ್ಠೆಯನ್ನ ಇಟ್ಟುಕೊಂಡ್ರೆ ಬಹುಶಃ ಕಾಂಗ್ರೆಸ್ ಆ ಸೀಟನ್ನ ಕಳ್ಕೊಳ್ತಾ ಇರಲಿಲ್ಲ. ಕಾರಣ ಆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅನ್ನು ಬೆಳೆಸಿ DS ಬಸವರಾಜ್ ಎಲೆಕ್ಟ್ ಆಗಿದ್ದೆ ಕಾಂಗ್ರೆಸ್ ಇಂದ, ಲೆಟ್ ಅಸ್ ನಾಟ್ ಫರ್ಗೆಟ್ ಇಟ್. ಬಟ್ ಆಮೇಲೆ ಅವರು ಪಲಾಯನ ಮಾಡಿದ್ರು, ಅನುಕೂಲವಾದ ಅವಕಾಶವಾದ ರೀತಿಯಲ್ಲಿ ಮಾಡಿದ್ರು. ಈ ದೃಷ್ಟಿಯಿಂದ ನೋಡೋದಾದ್ರೆ ತುಮಕೂರಿನ ಕ್ಷೇತ್ರ ಅತ್ಯಂತ ಗಮನ ಸೆಳೆಯುವ ಕ್ಷೇತ್ರ ಆಗುತ್ತೆ. ದೇವೇಗೌಡರ ಪ್ರಭಾವ, ದೇವೇಗೌಡರನ್ನ ನಂಬಿರ್ತಕ್ಕಂಥ JDS ನ ಕಾರ್ಯಕರ್ತರು ಮತ್ತು ಬಿಜೆಪಿಯ ಮೂಲ ಏನು ಮತದಾರರು ಇದ್ದಾರೆ, ಜೊತೆಗೆ ಲಿಂಗಾಯತ ಇರ್ತಕ್ಕಂಥ ಪ್ರಾಬಲ್ಯ, ಮತ್ತೆ ಅಲ್ಲಿರ್ತಕ್ಕಂಥ ಒಂದು ಸ್ವಾಮಿಗಳ ಆಶೀರ್ವಾದ, ಇವೆಲ್ಲವನ್ನು ಬಹುಶಃ ಸೋಮಣ್ಣ ಬಹಳ ಜಾಣತನದಿಂದ ಜಾತಿ ಮೀರಿ ಅದನ್ನು ಬಳಸ್ತಾರೆ. ಯಾಕಂದ್ರೆ ಸಿದ್ಧಗಂಗಾ ಮಠ ಅವ್ರಿಗೆ ಅನ್ನ ಕೊಡುತ್ತೆ. ಆ ಒಂದು ನಿಷ್ಠೆಯನ್ನ ಅಥವಾ ಒಂದು ಗೌರವವನ್ನು ನೋಡಿದ್ರೆ ಬಹುಶಃ ಸೋಮಣ್ಣನವರಿಗೆ ಅವ್ರ ಆಶೀರ್ವಾದ ಎಂದು ಗೊತ್ತಾದ್ರೆ ಬಹುಶಃ ಆ ಓಟುಗಳು ಕ್ರೋಢೀಕರಣ ಆಗ್ಬೋದು. ಸೊ ಅದರಿಂದ ನಾನು ಮುಗಿಂದನೂ ಇದ್ರ ಬಗ್ಗೆ ಹೇಳ್ತಾ ಅತ್ಯಂತ ಕಡಿಮೆ ಅಂತರದ ಮಟ್ಟದಲ್ಲಿ ಇವ್ರು ಗೆಲ್ತಾರೆ. ಕಾರಣ ಕಾಂಗ್ರೆಸ್ನ ಗ್ಯಾರಂಟಿಗಳು, ಮೋದಿಯವರ ರಾಷ್ಟ್ರ ಮಟ್ಟದ ಪ್ರಚಾರ ಮತ್ತು ಆಲ್ಟರ್ನೇಟಿವ್ ಯಾರು ಇಲ್ಲ ಅಂತಕ್ಕಂಥದ್ದು ಜನರ ಮನಸ್ಸಿನಲ್ಲಿ ಈಗಾಗಲೇ ಬಂದು ಹೋಗ್ಬಿಟ್ಟಿದೆ. ಇದಕ್ಕೆಲ್ಲ ಇಲ್ಲಿ ಸೊಫಿಸ್ಟಿಕೇಟೆಡ್ ಅನಾಲಿಸಿಸ್ ಬೇಕಿಲ್ಲ, ಇದು ಕಾಮನ್ ಸೆನ್ಸ್ ಅಲ್ಲಿ ಇರ್ತಕ್ಕಂಥ. ಸೊ ಯೋಚನೆ ಮಾಡಿದ್ರೆ ಈ ರೀತಿಯ ಒಂದು ವಾಸ್ತವ ಬೆಳವಣಿಗೆಯನ್ನ ನಾವು ಗುರುತಿಸಬಹುದು. ಅಂಡ್ ಇಟ್ ವಿಲ್ ಬಿ ಎ ಕ್ಲೋಸ್ ಫೈಟ್. ಸೋಮಣ್ಣ ಎಷ್ಟೇ ಚಾಕಚಿಕತೆ ಮಾಡಿದ್ರು ಆ ಒಂದು ಕ್ಷೇತ್ರದ ಜನ ಇವರ ಒಂದು JDS ಒಂದು ಏನು ಒಕ್ಕೂಟ ಇವ್ರದ್ದು ಆಗಿದೆ ಅದರಲ್ಲಿ ಇರ್ತಕ್ಕಂಥ ಅನುಕೂಲಗಳನ್ನ ಜಾಣತನದಿಂದ ಬಳಸಿದ್ರೆ, ಅಲ್ಲಿ ಮಾಧುಸ್ವಾಮಿ ಅವ್ರಿಗೆ ಏನು ಅಸಮಾಧಾನ ಮಾಡಿದಾರ ಆ ಓಟುಗಳನ್ನ ಇವರು ಗ್ಯಾಪ್ ಅನ್ನು ಫಿಲಪ್ ಮಾಡಿದ್ರೆ ಬಹುಶಃ ಅಗ್ರಿ ವಿತ್ ಅರವಿಂದ್ ಅನಾಲಿಸಿಸ್. It will be not the next. It cannot be a landslide. It will be 30 to 50 or 70,000 votes. That's how I feel. Yes, sir. ಥ್ಯಾಂಕ್ ಯು ಪುರಾಣಿಕ್ ಸರ್, ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಧನ್ಯವಾದಗಳು ಸರ್. ಯೋಗೇಶ್, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಮುದ್ದಹನುಮೇಗೌಡರು 2022ರಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕುಣಿಗಲ್ ಕ್ಷೇತ್ರದ ಟಿಕೆಟ್ ಅನ್ನ ಕೇಳ್ತಾರೆ. ಕುಣಿಗಲ್ ಕ್ಷೇತ್ರದ ಟಿಕೆಟ್ ಅವ್ರಿಗೆ ಸಿಗೋದಿಲ್ಲ. ಆ ಬಳಿಕ ಲೋಕಸಭೆ ಕ್ಷೇತ್ರದ ಟಿಕೆಟ್ ಎಕ್ಸ್ಪೆಕ್ಟ್ ನಲ್ಲಿ ಇರ್ತಾರೆ, ಅದು ಕೂಡ ಸಿಗೋದಿಲ್ಲ. ಮೊನ್ನೆ ತಾನೆ 2024 ಫೆಬ್ರವರಿ ತಿಂಗಳು 22ನೇ ತಾರೀಕು ಅನ್ಕೊಳ್ತೀನಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಮುದ್ದಹನುಮೇಗೌಡರ ಈ ಜಂಪಿಂಗ್ ಪಾಲಿಟಿಕ್ಸ್ ಅವರಿಗೆ ಹಿನ್ನಡೆಯನ್ನು ಉಂಟು ಮಾಡುತ್ತಾ ಅಂತ ಹೇಳಿ? ಖಂಡಿತ. ಯಾಕೆಂದ್ರೆ ಅವರು ಕಳೆದ ಬಾರಿ ಕೂಡ ಏನೋ ಕಾಂಗ್ರೆಸ್ ಇದ್ದಂತ DK ಶಿವಕುಮಾರ್ ಸೇರಿದಂತೆ ಹಲವು ನಾಯಕರನ್ನ ಅವ್ರ ವಿರುದ್ಧ ಹರಿಹಾಯ್ದು ಅವರು ಕಾಂಗ್ರೆಸ್ ಬಿಟ್ಟು ಹೋಗಿದ್ರು. ಆದ್ರೆ ಒಂದು ವೇಳೆ ಬಿಜೆಪಿಯಲ್ಲೇ ಉಳ್ಕೊಂಡಿದ್ದಿದ್ರೆ ಆ ಬಿಜೆಪಿ ನಾಯಕರು ಹೇಳೋ ಪ್ರಕಾರ ಒಂದಷ್ಟು ಲೆಕ್ಕಾಚಾರ ಪೈಕಿ ಅವ್ರಿಗೆ ಬಹುತೇಕ ಟಿಕೆಟ್ ಸಿಗುತ್ತೆ ಅನ್ನೋದು. ಆದ್ರೆ ಅವ್ರು ಯಾಕೆ ಆ ಬಿಜೆಪಿಯಿಂದ ತೊರೆದು ಹೋದ್ರು ಅನ್ನೋದು ಗೊತ್ತಾಗ್ತಿಲ್ಲ. ಅಂತಿಮ ಹಂತದಲ್ಲೂ ಕೂಡ ತುಮಕೂರು ಗ್ರಾಮಾಂತರ ಕ್ಷೇತ್ರ ಶಾಸಕ ಸುರೇಶ್ ಗೌಡ ಅವರು ಕೂಡ ಏನು ಮುದ್ದಹನುಮೇಗೌಡರು ಬಿಜೆಪಿಯಲ್ಲಿ ಇದ್ದಾರೆ, ಬಹುತೇಕ ಅವ್ರಿಗೆ ಟಿಕೆಟ್ ಆಗುತ್ತೆ ಕೂಡ ಮಾಧ್ಯಮ ಮುಂದೆ ಹೇಳ್ಕೊಂಡಿದ್ರು. ಆದ್ರೆ ಈ ತರ ಜಂಪಿಂಗ್ ಪಾಲಿಟಿಕ್ಸ್ ಇಂದ ಒಂದು ಹಂತದಲ್ಲಿ ಮೊದಲು ಇದ್ದಂತ ಸಿಂಪತಿ ಒಂದಷ್ಟು ಕಡಿಮೆ ಆಗಿದೆ ಅನ್ನೋದು ಕಾಂಗ್ರೆಸ್ ನಲ್ಲಿ ಜನ ಮಾತಾಡ್ಕೊತಾರೆ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಪ್ರಬಲವಾಗಿ ಓಡಾಡ್ತಿಂತ ಮುರಳೀಧರ ಹಾಲಪ್ಪ ಅವರು ಈ ಬಾರಿ ಬಹುತೇಕ ಟಿಕೆಟ್ ಆಗೇ ಬಿಡ್ತು ಅಂತ ಅನ್ಕೊಂಡಿದ್ರು. ಸರ್ವೆಗಳಲ್ಲೂ ಕೂಡ ನನ್ನ ಹೆಸರು ಬಂದಿತ್ತು ಅಂತ ಹಾಲಪ್ಪ ಹೇಳ್ಕೊಂಡಿದ್ರು. ಆದ್ರೆ ಕೊನೆ ಹಂತದಲ್ಲಿ ಇನ್ನೇನು ಒಂದು ರೀತಿ ರಾಜಣ್ಣ ಅವ್ರ ಮನೆಗೆ ಪರಮೇಶ್ವರ್ ಇದ್ದಂತ ಸಂದರ್ಭದಲ್ಲಿ ಈ ಮುದ್ದಹನುಮೇಗೌಡರು ಹೋಗ್ತಾರೆ. ಕೇವಲ ಅದು ಲೋನ್ ವಿಚಾರವಾಗಿ ಹೋಗಿದ್ದೇನೋ ಆ ಸುದ್ದಿ ಅವರು ಕ್ರಿಯೇಟ್ ಮಾಡ್ತಾರೆ. ಆದ್ರೆ ಜನರು ಕೂಡ ಅಷ್ಟಕ್ಕೆ ಸುಮ್ಮನಾಗಿರೋದಿಲ್ಲ, ಇಲ್ಲ ಕಾಂಗ್ರೆಸ್ ಬರ್ತಾರೆ, ಕಾಂಗ್ರೆಸ್ ನಿಂತ್ಕೋತಾರೆ ಅಂತ. ಆದ್ರೆ ಕೊನೆ ಹಂತದವರೆಗೂ ಏನು ಸೋಮಣ್ಣ ಅವ್ರನ್ನ ಕಾಂಗ್ರೆಸ್ ಅಂತ ಕರ್ತಂದು ನಿಲ್ಲಿಸ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇರ್ತಾರೆ. ಕೊನೆ ಹಂತದಲ್ಲಿ ಸೋಮಣ್ಣ ಅವರು ಕಾಂಗ್ರೆಸ್ ಅಂತ ಮುಖ ಮಾಡೋದಿಲ್ಲ. ಹಾಗಾಗಿ ಮುದ್ದಹನುಮೇಗೌಡರು ಕೊನೆ ಹಂತದಲ್ಲಿ ಕಾಂಗ್ರೆಸ್ಗೆ ಅನಿವಾರ್ಯವಾಗಿ ಬರ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ಗೆ ಸೂಕ್ತ ಅಭ್ಯರ್ಥಿಗಳ ಕೊರತೆ ಇದೆ.
ಕೊರತೆಯ ಕಾರಣಕ್ಕಾಗಿ ಸಹಜವಾಗಿ ಆ ಕಳೆದ ಬಾರಿ ಗಳಿಸ್ಕೊಂಡ ಸಿಂಪತಿ ಅದನ್ನ ಕ್ಯಾರಿ ಓವರ್ ಮಾಡಿಕೊಂಡು ಮತ್ತೆ ಮುದ್ದಹನುಮೇಗೌಡ ಟಿಕೆಟ್ ಕೊಟ್ರೆ ಬಹುತೇಕ ಗೆಲುವು ಸಾಧ್ಯ ಆಗುತ್ತೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಮತ್ತೆ ಕೇಂದ್ರದ ಈಗ ಏನೋ ಒಂದಷ್ಟು ಹೇಳಿಕೆಗಳು ಕೊಟ್ಟಿದ್ದಾರೆ, ಅದೆಲ್ಲ ನೋಡ್ಕೊಂಡು ಕಾಂಗ್ರೆಸ್ ಪ್ಲಸ್ ಆಗುತ್ತೆ ಅಂತ ಹೇಳ್ಕೊಂಡ್ರೆ, ಆದ್ರೆ ಮೋದಿ ಫ್ಯಾಕ್ಟರ್ ನೋಡಿದ್ರೆ ಮೋದಿ ಕೂಡ ಒಂದಷ್ಟು ವರ್ಕೌಟ್ ಆಗುತ್ತೆ ಅನ್ನೋದು ಸೋಮಣ್ಣ ಪರವಾಗಿದೆ. ಒಟ್ಟಲ್ಲಿ ಅಷ್ಟು ಸುಲಭ ಅಲ್ಲ ಗೌಡ್ರಿಗೆ ಅನ್ನೋದು. ಅಂದ್ರೆ ಆ ಗೆಲುವಿನ ಅಂತರ ಕೂಡ ಕಳೆದ ಬಾರಿ 13,000 ಇತ್ತು, ಅದಕ್ಕೆ ಅರ್ಧಕ್ಕರ್ಧ ಅಂದ್ರೆ ಬಹುಶಃ 6-7 ಬಂದು ನಿಂತ್ಕೊಂಡ್ಬಿಡುದು ಈ ಗೆಲುವಿನ ಅಂತರ ಅಂತ ಲೆಕ್ಕಾಚಾರಗಳಿಗೆ ಶುರುವಾಗಿದೆ. ಸಂಪತ್, ಥ್ಯಾಂಕ್ ಯು ಯೋಗೀಶ್. ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಹಾಗೇನೆ ನೋಡ್ತಾ ಹೋಗೋದಾದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಅರವಿಂದ್ ಸರ್, ಕೊನೆಯದಾಗಿ ಕ್ವಿಕ್ ಆಗಿ ಹೇಳ್ತಾ ಹೋಗೋದಾದ್ರೆ ಯಾವ ರೀತಿಯಾದಂಥ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನೋಡಿ, ಒಂದು ಇವಾಗ ನಾವು ಪಕ್ಷದ ವಿಚಾರ ಮಾತಾಡಿದ್ವಿ, ಕ್ಯಾಂಡಿಡೇಚರ್ ವಿಚಾರ ಮಾಡಿದ್ವಿ. ಅಲ್ಲಿರುವ ಮೂಲಭೂತ ಒಂದಿಷ್ಟು ಫ್ಲರಿಶ್ಮೆಂಟ್ ಶುರುವಾಗಿದೆ. ಅಂದರೆ ಥ್ರೆಶೋಲ್ಡಲ್ಲಿ ಇದೆ ಅದು. ಇನ್ನು ಮುಂದೆ ಅಲ್ಲಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ. ವೆರಾಸ್ ಬೆಂಗಳೂರು ಹ್ಯಾಸ್ ನಾಟ್ ಗಾಟ್ ಸ್ಮಾರ್ಟ್ ಸಿಟಿ ಫಂಡ್ಸ್, ಬಟ್ ತುಮಕೂರು ಹ್ಯಾಸ್ ಗಾಟ್ ಇಟ್. ಇಲ್ಲಿರುವ ರಿಯಲ್ ಎಸ್ಟೇಟ್ದ ಒಂದಿಷ್ಟು ಪ್ರಭಾವ ಅಲ್ಲಿ ಬೀರ್ಬಿಟ್ಟು ಅಂತಲ್ಲಿ ಜನರ ಜಗದ ಬೆಲೆ ಕೂಡ ಹೆಚ್ಚಾಗಿದೆ. ಒಂದಿಷ್ಟು ದೊಡ್ಡ ಇಂಡಸ್ಟ್ರಿ ಬರದೇ ಹೋದ್ರು ಚಿಕ್ಕ ಚಿಕ್ಕ ಕೈಗಾರಿಕೆಗಳು ಬೇಕಾದಷ್ಟು ಬಂದಿದೆ. ಅಲ್ಲಿ ಕೂಡ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿದೆ. ಸೊ ತುಮಕೂರಿಂದು ಆಮೇಲೆ ಇಷ್ಟೆಲ್ಲ ಆಗಿದ್ರು ಕೂಡ ಒಂದು ರೀತಿಯಿಂದ ಥ್ರೆಶೋಲ್ಡ್ ಇದೆ ತುಮಕೂರು. ಇಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬೂಮ್ ಅಪ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ವೆಲ್ ಪ್ರಿಪೇರ್ಡ್ ನಾವು. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ, ಅಂದ್ರೆ ಮೊದಲು ಏನೊಂದು ಡೆವಲಪ್ಮೆಂಟ್ ಆಗಲಿಲ್ಲ ಅನ್ನೋದಿತ್ತಲ್ಲ, ಡೆವಲಪ್ಮೆಂಟ್ ಆಗಕ್ಕೆ ಬೇಕಾಗಿರೋ ಸೌಕರ್ಯ ಆಲ್ಮೋಸ್ಟ್ ಬಂದಾಗಿದೆ. ಸೊ ಇನ್ನು ಮುಂದೆ ವಿಚಾರಗಳು ಬಹಳ ಡಿಫ್ರೆಂಟ್ ಆಗಿರ್ತವೆ, ಚಾಲೆಂಜಸ್ಸು ಜಾಸ್ತಿ ಆಗ್ತವೆ. ಆದರೆ ಇಷ್ಟು ದಿವಸ ಅವ್ರಿಗೆ ಏನು ಬೆನಿಫಿಟ್ಟು ಅಂದರೆ ಯಾವುದೇ ಒಬ್ಬ ರಾಜಕಾರಣಿ ಈ ರೀತಿಯಿಂದ ನಿರ್ದಿಷ್ಟವಾಗಿ ಒಂದಿಷ್ಟು ಪರಿಣಾಮಕಾರಿಯಾಗಿ ಒಂದಿಷ್ಟು ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡಿದಾರೆ ಅನ್ನೋ ಹೆಮ್ಮೆ ಯಾವ ಪಕ್ಷಕ್ಕೂ ಇಲ್ಲ ಅಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಬೇರೆ ಯಾವುದೂ ಎಫೆಕ್ಟ್ ಆಗಲ್ಲ. ಇಟ್ ಈಸ್ ಓನ್ಲಿ ಪೊಲಿಟಿಕಲ್ ಪಾರ್ಟೀಸ್ ದಟ್ ವಿಲ್ ಮ್ಯಾಟರ್. ಅಂಡ್ ಹಿಯರ್ ಐ ಸ್ಟಿಲ್ ಫೀಲ್ ದ ಜಾಯಿಂಟ್ ಕ್ಯಾಂಡಿಡೇಚರ್ ಆಫ್ ಬಿಜೆಪಿ, ದಟ್ ಇಸ್ ಬಿಜೆಪಿ ಅಂಡ್ JDS ಹ್ಯಾಸ್ ಅ ವೆರಿ ಬಿಗ್ ಅಪ್ಪರ್ ಹ್ಯಾಂಡ್. ಪ್ಲಸ್ ಆ ಪರ್ಸನ್ಗೂ ಕೂಡ ಒಂದಿಷ್ಟು ಎಕ್ಸ್ಪೀರಿಯನ್ಸಸ್ ಇದೆ. ಇವರ ಕಾಲು ಗಟ್ಟಿ ಇಲ್ಲ ಈಗ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಕಾಲು ಗಟ್ಟಿ ಇಲ್ಲ. ಹಿ ಹ್ಯಾಸ್ ಟು ಸ್ಟಿಲ್ ಫೈಂಡ್ ಸ್ಪೇಸ್ ಬಿಟ್ವೀನ್ ಹಿಸ್ ಓನ್ ಕೇಡರ್ಸ್ ಅಂಡ್ ಹೌ ವಿಲ್ ಹಿಸ್ ಸ್ಟೇಟ್ ಕಮಿಟಿ ಬ್ಯಾಕ್ ಹಿಮ್ ಅಪ್. ಇದೆಲ್ಲ ಇನ್ನೂ ಪ್ರಶ್ನೆ ಚಿಹ್ನೆ ಆಗಿ ಉಳಿದಿದೆ. ಆದರೆ ಇಲ್ಲಿ ಇವರು ಮೊದಲಿಂದ ಅಲ್ಲಿ ವರ್ಕ್ ಮಾಡ್ತಾ ಬಂದಿರೋದ್ರಿಂದ ಒಂದಿಷ್ಟು ಗಟ್ಟಿಯಾಗಿದ್ದಾರೆ. ಪ್ಲಸ್ ಯಡಿಯೂರಪ್ಪನ ಜೊತೆಗೂ ಹಿ ಹ್ಯಾಸ್ ಬಿಲ್ಟ್ ಅ ಗುಡ್ ರ್ಯಾಪು. ಹೋಗಿ ಕಾಲೇ ಬಿದ್ದಿದ್ದಾರೆ ಅಂತ ನಾನು ಕೇಳಿದೆ, ನಾನು ನೋಡಲಿಲ್ಲ ವಿಡಿಯೋಸನ್ನ. ಬಟ್ ಅಂದರೆ ಎಲ್ಲಿ ಡಿಫ್ರೆನ್ಸಸ್ ಇದೆ ಇದನ್ನ ಮೊದಲಿಂದನೇ ಮೀಟ್ ಔಟ್ ಮಾಡ್ತಾ ಬಂದರು ಸೋಮಣ್ಣ ಅವರು. ವೇರಸ್ ದಟ್ ಆರ್ ಸ್ಟಿಲ್ ಯೆಟ್ ಟು ಬಿ ಕಾಟ್ ಅಪ್. ಅಂದರೆ ಇವರು ಮಾಡೋದು ಇನ್ನೂ ಬಾಕಿ ಉಳಿದಿದೆ. ಇವರು ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಎಸ್ ಅರವಿಂದ್ ಸರ್, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಚುನಾವಣಾ ಕಾವು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಅಂತೇಳಿ. ಘಟಾನುಘಟಿ ನಾಯಕರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ವಿ ಸೋಮಣ್ಣ ಹಾಗೆಯೇ ಮುದ್ದಹನುಮೇಗೌಡರು. ಕಾದ್ ನೋಡ್ಬೇಕಾಗತ್ತೆ. ಈ ಇಬ್ಬರು ಘಟಾನುಘಟಿ ನಾಯಕರ ಭವಿಷ್ಯವನ್ನ ನಿರ್ಧಾರ ಮಾಡೋದು ಮತದಾರ ಪ್ರಭುಗಳು. ಇದಾಗಿತ್ತು ಇವತ್ತಿನ ಕ್ಷೇತ್ರ ಪರಿಚಯ ಕಾರ್ಯಕ್ರಮ. ನಾಳೆ ಮತ್ತೊಂದು ಕ್ಷೇತ್ರದ ಮಾಹಿತಿಯನ್ನ ಕೊಡ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.